ವ್ಯಾಕ್ಸಿನ್ ಪ್ಲಾನ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ವ್ಯಾಕ್ಸಿನ್ ಬರ್ತಾ ಇದೆ ಅನ್ನೋದಕ್ಕಿಂತ ದೊಡ್ಡ ಖುಷಿ, ದೊಡ್ಡ ಆನಂದದ ಸಂಗತಿ ಇನ್ನೊಂದಿಲ್ಲ ಅನಿಸುತ್ತೆ. ಯಾಕಂದರೆ ಒಂಥರ ಸಮಾಧಾನದ ನಿಟ್ಟುಸಿರು. ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಹೊಸ ವರ್ಷದ ಆರಂಭದಲ್ಲೇ ಲಸಿಕೆ ಸಿಗುತ್ತೆ. ಯಾರ್ಯಾರಿಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೇಂದ್ರದಿಂದ ಗೈಡ್ಲೈನ್ಸ್ ಬರಬೇಕು. ಕೊರೋನಾ ವ್ಯಾಕ್ಸಿನ್ ರೆಡಿಯಾಗಿದೆ. ಲಸಿಕೆ ನೀಡಿಕೆಗೆ ಈಗಾಗಲೇ ರಂಗ ಸಜ್ಜಾಗ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಮಹತ್ವದ ಮಾರ್ಗಸೂಚಿ ಬರ್ತಾ ಇದೆ. ಕೇಂದ್ರದಿಂದ ಹೇಗೆ ಬರುತ್ತೆ, ಏನು, ಅದನ್ನು ಶೇಖರಿಸಿಡುವಂಥ ಬಗೆ ಹೇಗೆ, ಅದನ್ನು ವಿತರಿಸುವಂಥ ಬಗೆ ಹೇಗೆ, ಕೊಡುವಂಥ ರೀತಿ ಹೇಗೆ, ಅನುಸರಿಸಬೇಕಾದಂಥ ನಿಯಮಾವಳಿಗಳೇನು, ಮಾನದಂಡಗಳೇನು, ಲಸಿಕೆ ಕೊಡೋದಕ್ಕಿಂತ ಮೊದಲು ಯಾವ್ಯಾವ ತಯಾರಿ ನಡೆಸಬೇಕು, ಯಾವ್ಯಾವ ಕಸರತ್ತನ್ನು ನಡೆಸಬೇಕು. ಸೊ ಇದೆಲ್ಲದರ ಬಗ್ಗೆ ನಾವು ಹಿಂದೂ ಕೂಡ ಚರ್ಚೆ ಮಾಡಿದ್ದೀವಿ. ಮೊದಲು ವ್ಯಾಕ್ಸಿನನ್ನು ಯಾರಿಗೆ ಕೊಡ್ತಾರೆ, ಮೊದಲು ಎಷ್ಟು ಮಂದಿ ಕೊಡ್ತಾರೆ, ಈ ಎಲ್ಲ ಮಾರ್ಗಸೂಚಿಗಳೇನೇನಿದೆ ಅದರ ವಿವರಗಳನ್ನು ನಾವು ನಿಮ್ಮ ಎದುರುಡೆಗೆ ಈಗ ಇಡ್ತಾ ಹೋಗ್ತೀವಿ. ಬಹುಶಃ ಇಡೀ ವಿಶ್ವವೇ ಏನಾದರೂ ಒಂದು ಲಸಿಕೆಗೋಸ್ಕರ ಕಾಯ್ತಾ ಇತ್ತು ಅಂತಂದರೆ ಅದು ಇದೇ ನೋಡಿ. ಬಹುಶಃ ಹಿಂದೆಂದೂ ಕೂಡ ನಾವು ಕಂಡು ಕೇಳಿರಿಯದ ಮಟ್ಟಿಗೆ ಅಷ್ಟೊಂದು ಈ ಗೊಂದಲ, ಆತಂಕ ಎಷ್ಟು ಮಟ್ಟಿಗೆ ಮನೆ ಮಾಡಿಬಿಟ್ಟಿತ್ತು ಅಂತಂದರೆ, ಏನಪ್ಪ ಈ ಸ್ಥಿತಿಗತಿಗಳಿಂದ ನಾವು ಹೊರಗಡೆ ಬರ್ತೀವೋ ಇಲ್ವೋ ಅನ್ನುವಂಥ ಪ್ರಶ್ನೆ ಪದೇ ಪದೇ ಉದ್ಭವಿಸ್ತಾ ಇತ್ತು. ಈಗ ವ್ಯಾಕ್ಸಿನ್ಗೆ ವೇದಿಕೆ ರೆಡಿಯಾಗಿದೆ. ಹೊಸ ಗೈಡ್ಲೈನ್ಸ್ ಕೂಡ ಬರ್ತಾ ಇದೆ. ಹಾಗಾದರೆ ಯಾವ್ಯಾವ ನಿಯಮಾವಳಿಗಳನ್ನು ನಾವು ಪಾಲಿಸಬೇಕು, ಯಾವ್ಯಾವ ಮಾನದಂಡಗಳನ್ನು ನಾವು ಅನುಸರಿಸಬೇಕು. ಭಾರತದಂಥ ದೊಡ್ಡ ದೇಶದಲ್ಲಿ, ವಿಪರೀತ ಜನಸಂಖ್ಯೆ ಇರುವಂಥ ದೇಶದಲ್ಲಿ, ಅದರಲ್ಲೂ ಒಂದು ಮಿನಿಮಮ್ ವ್ಯವಸ್ಥೆ ಕೂಡ ನಮ್ಮಲ್ಲಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ಬಹಳ ಮುಂಜಾಗ್ರತೆಯನ್ನು ತೆಗೆದುಕೋಬೇಕು. ಜೊತೆಗೇನು ಅಂದರೆ ಈ ಸಪ್ಲೈ ಮಾಡುವಂಥದ್ದು, ಜೊತೆಗೆ ವ್ಯಾಕ್ಸಿನ್ ಕೊಡುವಂಥದ್ದು ಇದೆಲ್ಲ ಒಂದು ದೊಡ್ಡ ಚಾಲೆಂಜ್ ಅದು. ಸೊ ಇದೆಲ್ಲದರ ಹೊರತಾಗಿ ಮೊದಲು ಸಿಗಬೇಕು ಅಸ್ತ್ರ, ಅದಾದಮೇಲೆ ನಾವು ಹೆಂಗಾದರೂ ಪ್ರಯೋಗಿಸ್ತೀವಿ ಅನ್ನುವಂಥ ಮನೋಭಾವನೆ. ಅಂತೂ ಇಂತೂ ಮದ್ದು ಬರ್ತಾ ಇದೆ ಅನ್ನೋದಕ್ಕಿಂತ ದೊಡ್ಡ ಸಂಗತಿ ಇನ್ಯಾವುದೂ ಇಲ್ಲ. ವರ್ಷದ ಆರಂಭದಲ್ಲೇ ಈ ವ್ಯಾಕ್ಸಿನ್ ಸಿಗುತ್ತೆ. ಕೇಂದ್ರದ ನಿಯಮ ಏನು ಹೇಳುತ್ತೆ, ವ್ಯಾಕ್ಸಿನ್ ಮೊದಲು ಯಾರಿಗೆ ಸಿಗುತ್ತೆ, ನಂತರ ಯಾರಿಗೆ ಸಿಗುತ್ತೆ. ಈಗಾಗಲೇ ಹಲವಾರು ಸಂದರ್ಭಗಳಲ್ಲಿ ಕೇಂದ್ರ ತುಂಬ ಸ್ಪಷ್ಟವಾಗಿ ಹೇಳಿದೆ ಯಾರ್ಯಾರಿಗೆ ಕೊಡ್ತೀವಿ ಮೊದಲು ಅನ್ನುವಂಥದ್ದು. ಈ ವ್ಯಾಕ್ಸಿನನ್ನು ಪಡೆಯೋಕ್ಕೆ ನೀವು ಯಾವ್ಯಾವ ದಾಖಲೆಗಳನ್ನು ಹೊಂದಿರಬೇಕು, ಕೇಂದ್ರದ ತಲೆಯಲ್ಲಿ ಏನಿದೆ, ಕೇಂದ್ರ ಯಾವ ರೀತಿ ಪ್ಲಾನ್ ಮಾಡ್ತಾ ಇದೆ. ವ್ಯಾಕ್ಸಿನ್ ಬಂದ ತಕ್ಷಣ ಮೊದಲು ಕೊಡುವಂಥದ್ದನ್ನೇ ವಾರಿಯರ್ಸ್ಗೆ, ಅದರಲ್ಲಿ ಡೌಟೇ ಇಲ್ಲ. ಯಾಕಂದರೆ ಮುಂದೆ ನಿಂತ್ಕೊಂಡು ಹೋರಾಟ ಮಾಡ್ತಿರುವಂಥವ್ರು, ಜೀವ ಪಣಕ್ಕಿಟ್ಟು ಅಡ ಇಟ್ಟು ಹೋರಾಡ್ತಿರುವಂಥವ್ರು ಅವರಿಗೆ ಮೊದಲು, ನಂತರ ಸೈನಿಕರಿಗೆ, ಆಮೇಲೆ ವೃದ್ಧರಿಗೆ, ಈ ಮೆಡಿಕಲ್ ಫೀಲ್ಡ್ನ ಎಲ್ಲರಿಗೂ ಕೂಡ ಮೊದಲೇ ಸಿಕ್ಕಿಬಿಡುತ್ತೆ. ಅದಾದ ಮೇಲೆ ಯಾರಿಗೆ ಈ ಮರಣಾಂತಿಕ ಕಾಯಿಲೆಗಳಿರ್ತಾವೆ ನೋಡಿ ಕೆಲವರಿಗೆ, ಸೊ ತುಂಬ ಅನುಭವಿಸ್ತಾ ಇರ್ತಾರೆ, ಅಂಥವ್ರಿಗೆ ಕೊಡಬೇಕು ಅಂತ. ಅದಾದ ನಂತರ ಆರೋಗ್ಯವಂತರಿಗೆ ಕೊಡಬೇಕು ಅಂತ. ಇನ್ನೇನು ಅಂದರೆ ಮೊದಲು ಇದರಲ್ಲಿ ಪ್ರಶ್ನೆಗಳು ಕೂಡ ಇದೆ. ಈಗಾಗಲೇ ಬಂದು ಹೋಗಿದೆಯಲ್ಲ, ಕೆಲವರಿಗೆ ಪಾಸಿಟಿವ್ ಆಗಿ ನೆಗೆಟಿವ್ ಆಗಿರುವಂಥದ್ದು ಇದೆಯಲ್ಲ, ಅವ್ರಿಗೆ ತಡವಾಗಿ ಕೊಟ್ಟರು ಕೂಡ ಆಗುತ್ತಾ, ಅಥವಾ ಇಲ್ಲಿ ತನಕ ಬರದೇ ಇರುವಂಥವ್ರಿಗೆ ಏನಾದರೂ ಮೊದಲ ಆದ್ಯತೆಯನ್ನು ಕೊಡ್ತಾರಾ. ಅಂದರೆ ಈ ಸೈನಿಕರು, ವೈದ್ಯರು, ವೈದ್ಯಕೀಯ ಸಿಬ್ಬಂದಿ, ಪೊಲೀಸರು, ಇದೆಲ್ಲದ ಆದ ನಂತರದ ಮೊದಲ ಆದ್ಯತೆ ಬಹುಶಃ ಏನು ಬರದೇ ಇರುವಂಥವ್ರಿಗೆ. ಯಾಕಂದರೆ ಯಾವಾಗ ಬೇಕಾದ್ರೂ ಅವ್ರಿಗೆ ಬರ್ಬೋದು. ಸೊ ಅಂಥವ್ರಿಗೆ ಏನಾದರೂ ಕೊಡ್ತಾರಾ. ಮುಂದಿನ 6 ತಿಂಗಳಲ್ಲಿ 30 ಕೋಟಿ ಜನರಿಗೆ ಕೊರೋನಾ ವ್ಯಾಕ್ಸಿನ್ ಲಭ್ಯವಾಗುತ್ತೆ. ಇನ್ನೆಷ್ಟರ ಮಟ್ಟಿಗೆ ವ್ಯವಸ್ಥೆ ಆಗಿರಬೇಕು. ಅದಕ್ಕೆ ದೇಶದ ಪ್ರಧಾನಿ ಮೂರು ವ್ಯಾಕ್ಸಿನ್ ಕೇಂದ್ರಗಳಿಗೆ ಹೋಗಿ ಭೇಟಿ ಕೊಟ್ಟರಲ್ಲ, ಲ್ಯಾಬ್ಗಳಿಗೆ. ಸುಮ್ಮನೆ ಕೊಟ್ಟಿದ್ದಲ್ಲ ಅದು. ಆ ವ್ಯವಸ್ಥೆಗಳು ಏನಿದೆ, ಏನು ಎತ್ತ, ಎಷ್ಟರ ಮಟ್ಟಿಗೆ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ ನಾವು, ಅದೆಲ್ಲದನ್ನು ಕೂಡ ತಿಳ್ಕೊಳ್ಳೋಕ್ಕೋಸ್ಕರನೇ ಅವ್ರು ಹೋಗಿದ್ದು. ಈ ಉತ್ಸಾಹ ಕೂಡ ಮೆಚ್ಚಬೇಕು ಒಂದು ಲೆಕ್ಕದಲ್ಲಿ ಪ್ರಧಾನಿಯವ್ರದ್ದು. ಒಂದೇ ದಿನ 3 ಕಡೆ ಹೋದರು. ಒಂದು ಕಡೆ ಅಹಮದಾಬಾದ್ ಹೋದರು, ಇನ್ನೊಂದು ಕಡೆ ಪೂನಾಕ್ಕೆ ಬಂದರು, ಮತ್ತೊಂದು ಕಡೆ ಹೈದರಾಬಾದಿಗೆ ಬಂದರು. ಎಲ್ಲೆಲ್ಲಿ ವ್ಯಾಕ್ಸಿನ್ ತಯಾರಾಗ್ತಾ ಇದೆ, ಏನು ಎತ್ತ, ಅಲ್ಲಿ ವಿಜ್ಞಾನಿಗಳಿಗೆ ಹುರಿದುಂಬಿಸುವಂತ ಮಾತನಾಡಿದರು. ಸ್ಥಿತಿಗತಿಗಳೇನಿದೆ ಅದನ್ನು ಅವಲೋಕಿಸಿದರು. ಮುಂದಿನ 6 ತಿಂಗಳಲ್ಲಿ 30 ಕೋಟಿ ಜನರಿಗೆ ವ್ಯಾಕ್ಸಿನ್ ತಯಾರಿಸೋದ್ರಲ್ಲಿ ನಾವು ನಿಸ್ಸೀಮರು, ಅದರಲ್ಲೇನು ಡೌಟೇ ಇಲ್ಲ ಅದರಲ್ಲಿ. ಯಾಕಂದರೆ ವಿಶ್ವದ ಅತ್ಯಂತ ದೊಡ್ಡ ಲಸಿಕಾ ತಯಾರಿಕಾ ಕೇಂದ್ರ ಇರುವಂಥದ್ದು ಪೂನಾದಲ್ಲಿ, ತಮಗೆ ಗೊತ್ತಿದೆ. ಅಂದರೆ ನಾವು ಈ ಜಗತ್ತಿಗೆ ಬೇರೆ ಬೇರೆ ದೇಶಗಳಿಗೆ ನಾವು ಲಸಿಕೆಯನ್ನು ಪೂರೈಸ್ತೀವಿ. ನಾವು ಫಾರ್ಮುಲಾ ಅವ್ರದ್ದಿರ್ಬೋದು, ಆದರೆ ಲಸಿಕೆ ತಯಾರಿಸೋದ್ರಲ್ಲಿ ನಾವು ನಿಸ್ಸೀಮರು.
ಸೊ ಇಂಥದ್ರಲ್ಲಿ 30 ಕೋಟಿ, ಮೊದಲ ಹಂತದಲ್ಲಿ 30 ಕೋಟಿ ಲಸಿಕೆಗಳು ಸಿಗುತ್ತವೆ. ಅದಾದ ನಂತರ ಹಂತ ಹಂತವಾಗಿ ಮತ್ತೆ ಲಸಿಕೆಗಳು ಸಿಗ್ತಾ ಹೋಗುತ್ತೆ. ಬಹುಶಃ ನನಗನ್ಸುತ್ತೆ 2021 ಇದೆಯಲ್ಲ, 21ರ ಆರಂಭದಿಂದ 6 ತಿಂಗಳಲ್ಲಿ ಅಥವಾ 1 ವರ್ಷದಲ್ಲಿ 21 ಮುಗಿಯೋದ್ರೊಳಗಡೆಗೆ ಪೂರ್ತಿ ಲಸಿಕೆ ಎಲ್ರಿಗೂ ಕೂಡ ಸಿಕ್ಕಿರುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಇನ್ನು ವ್ಯಾಕ್ಸಿನ್ ಪ್ಲಾನ್ ಏನು ಎತ್ತ ಅದ್ರ ಬಗ್ಗೆ ನಾವು ವಿವರಗಳನ್ನು ಕೊಡ್ತಾ ಇದ್ವಿ. ಎಷ್ಟರ ಮಟ್ಟಿಗೆ ವ್ಯವಸ್ಥೆಗಳು ಸಜ್ಜಾಗಿದೆ ಅನ್ನುವಂಥದ್ದು. ಯಾಕಂದರೆ ದೇಶಕ್ಕೆ ಲಸಿಕೆ ಬರುತ್ತೆ ಅನ್ನುವಂಥದ್ದು ಇದೆಯಲ್ಲ, ಬಹಳ ಸಂತೋಷದ ಸಂಗತಿ. ಜೊತೆಗೆ ಏನು ಅಂತಂದರೆ ಅದನ್ನು ಪೂರೈಸುವಂಥದ್ದು, ಅದನ್ನು ಕೊಡುವಂಥದ್ದು ಕೂಡ ದೊಡ್ಡ ಚಾಲೆಂಜ್. ಹೀಗಾಗಿನೇ ಅಷ್ಟು ಸುಲಭವಾಗಿ ಲಸಿಕೆ ಸಿಗುತ್ತೆ ಅಂತ ಅಂದ್ಕೋಬೇಡಿ. ಕೆಲವೊಂದು ನಿಯಮಾವಳಿಗಳನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು. ಲಸಿಕೆ ಸಿಗಬೇಕು ಅಂತಂದರೆ ಪಾಲಿಸಲೇಬೇಕು. ಜೊತೆಗೆ ನೀವು ಗುರುತಿನ ಚೀಟಿ ಕೂಡ ಕೊಡಬೇಕು. ಹಿಂದೆ ನಾವು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಆಧಾರನ್ನು ಇದಕ್ಕೆ ಅಳವಡಿಸಲಾಗುತ್ತೆ ಅನ್ನುವಂಥ ಮಾತು. ಹಾಗಾದರೆ ಯಾವ ಆ್ಯಪ್ ಮುಖಾಂತರ ನೀವು ಲಸಿಕೆಗೆ ನೋಂದಣಿ ಮಾಡ್ಕೋಬಹುದು? ಇವೆಲ್ಲ ಪ್ರಕ್ರಿಯೆಗಳು ಆದಮೇಲೆ ನಿಮಗೆ ಲಸಿಕೆ ಸಿಗುತ್ತಾ? ಲಸಿಕೆ ಬೇಕು ಅಂತಂದರೆ ಕೆಲವೊಂದು ನಿಯಮಾವಳಿಗಳನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು. ಕೆಲವೊಂದಿಷ್ಟು ಗುರುತಿನ ಚೀಟಿಗಳನ್ನು ಇಟ್ಕೊಂಡಿರಬೇಕು. ಅದಾದಮೇಲೆ ಅದನ್ನು ತೋರಿಸಿದ್ರೆ ನಿಮಗೆ ಲಸಿಕೆ ಸಿಗಲಿಕ್ಕೆ ಸಾಧ್ಯ. ಅದೆಲ್ಲ ವಿವರಗಳನ್ನು ನಾವು ಕೊಡ್ತೀವಿ. ಕೋವ್ಯಾಕ್ಸಿನ್ ಆ್ಯಪ್ನಲ್ಲಿ ಲಸಿಕೆ ಪಡೆಯಲಿಕ್ಕೆ ನೋಂದಾವಣಿ ಆಗಬೇಕು. ಮೊದಲೇ ನೋಂದಾಯಿಸಿಕೊಂಡಂಥವ್ರಿಗೆ ಮಾತ್ರ ಲಸಿಕೆ ಕೊಡ್ತಾರೆ. ಸ್ಥಳದಲ್ಲೇ ಲಸಿಕೆ ಪಡೆಯಲಿಕ್ಕೆ ಆ ನೋಂದಾವಣಿಗೆ ಅವಕಾಶ ಇಲ್ಲ. ಎಲ್ಲ ರಾಜ್ಯಗಳಿಗೂ ಕೂಡ ಸೂಕ್ತ ಮಾಹಿತಿಯನ್ನು ಕೇಂದ್ರ ಕೊಟ್ಟಿದೆ. ಒಟ್ಟು 12 ಗುರುತಿನ ಚೀಟಿಗಳಲ್ಲಿ ಒಂದನ್ನು ನೀವು ನೀಡಬೇಕು. ಅದು ವೋಟರ್ ಕಾರ್ಡ್ ಆಗಿರ್ಬೋದು, ಲೈಸೆನ್ಸ್ ಆಗಿರ್ಬೋದು, ಆಧಾರ್ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು. ಈ 10ರಲ್ಲಿ ಯಾವುದನ್ನು ಒಂದು ಕೊಟ್ಟರೂ ಕೂಡ ಓಕೆ. ಪಿಂಚಣಿ ಕಾರ್ಡ್ ಆಗಿರ್ಬೋದು. ಇವೆಲ್ಲವನ್ನು ಕೊಟ್ಟು ಆ್ಯಪ್ ಮುಖಾಂತರ ನೀವು ನಿಮ್ಮ ಹೆಸರನ್ನು ನೋಂದಾವಣಿ ಮಾಡ್ಕೋಬೇಕು. ಕೋವಿನ್ ಆ್ಯಪ್ನಲ್ಲಿ ನೀವು ಲಸಿಕೆ ಪಡೀಲಿಕ್ಕೆ ನೋಂದಾವಣಿ ಆಗಬೇಕು. ಮೊದಲೇ ನೋಂದಾವಣಿ ಆದಂಥವರಿಗೆ ಮಾತ್ರ ಲಸಿಕೆ ಸಿಗುತ್ತೆ. ಈಗ ನೋಂದಾವಣಿ ಕೇಂದ್ರಗಳು ಕೂಡ ರೆಡಿ ಆಗ್ತವೆ, ಅದರಲ್ಲೇನು ಡೌಟ್ ಇಲ್ಲ. ನೋಂದಾವಣಿ ಆದ ತಕ್ಷಣ ನೀವು ಸ್ಥಳದಲ್ಲೇ ನಿಮಗೆ ಲಸಿಕೆ ಕೊಟ್ಟುಬಿಡ್ತಾರೆ ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಾದ ಮೇಲೆ ಮತ್ತೊಂದು ಸರಿ ನಿಮಗೆ ಬಲಾವ್ ಬರ್ಬೋದು, ನಿಮಗೆ ಕರೆ ಬರಬಹುದು. ಒಟ್ಟು 12 ವಿವಿಧ ಗುರುತಿನ ಚೀಟಿಗಳಲ್ಲಿ ನೀವು ಯಾವುದಾದ್ರೂ ಒಂದನ್ನು ಕೊಟ್ಟರೂ ಕೂಡ ಓಕೆ. ತೋರಿಸ್ತಾ ಇದ್ದೀವಿ, ಪಾಯಿಂಟ್ ನಾವು ತೋರಿಸ್ತಾ ಇದ್ದೀವಿ. ಲಸಿಕೆಗೋಸ್ಕರ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೇಂದ್ರ ನೀಡಿರುವಂಥ ಸಂಜೀವಿನಿ ಗೈಡ್ಲೈನ್ಸ್ನ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಒಂದೊಂದೇ ವಿವರವನ್ನು ನಿಮ್ಮ ಎದುರುಗಡೆಗೆ ನಾವು ಇಡ್ತಾ ಇದ್ದೀವಿ. ಒಟ್ಟು 12 ವಿವಿಧ ಗುರುತಿನ ಚೀಟಿಗಳಿದೆ. ಅದರಲ್ಲಿ ಯಾವುದಾದ್ರು ಒಂದನ್ನು ನೀವು ನೀಡಬೇಕು. ಈ ಮುಖಾಂತರ ನೀವು ರಿಜಿಸ್ಟರ್ ಮಾಡಿಸ್ಕೋಬೇಕು, ನೋಂದಾವಣಿ ಆಗಬೇಕು. ವೋಟರ್ ಐ ಡಿ ಆಗಿರ್ಬೋದು, ಆಧಾರ್, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ಪಿಂಚಣಿ ಕಾರ್ಡ್, ಈ ಥರ ಲಸಿಕೆ ಪಡಲಿಕ್ಕೆ ನೋಂದಾವಣಿ ಆಗಬೇಕು. ನೋಂದಾವಣಿ ಆದಮೇಲೆ ನೋಂದಾಯಿಸ್ಕೊಂಡಂಥವ್ರಿಗೆ ಮಾತ್ರ ಲಸಿಕೆ, ಆದರೆ ಅಲ್ಲೇ ಸ್ಥಳದಲ್ಲೇ ನೀಡ್ತಾರೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ.
ನಾವು ಹಿಂದೂ ಕೂಡ ಹೇಳಿದ್ದೀವಿ, ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಭಾರತದಂಥ ದೇಶದಲ್ಲಿ ಇದು ಬಹಳ ಕಷ್ಟ, ಆದರೆ ಮಾಡಲೇಬೇಕು. ಯಾಕಂದರೆ ಇಡೀ ವಿಶ್ವ ಎದುರಿಸ್ತಿರುವಂಥ ಸ್ಥಿತಿಗತಿಗಳಿದೆಯಲ್ಲ, ಅದನ್ನೆಂದೂ ಬರಬಾರ್ದು ಅನ್ನೋದಾದರೆ ನಾವು ಸರ್ವ ರೀತಿಯಲ್ಲೂ ಕೂಡ ಸಜ್ಜಾಗಲೇಬೇಕು. ಜೊತೆಗೆ ಅನ್ನೋದು ನಮ್ಮಲ್ಲೊಂದು ವ್ಯವಸ್ಥೆ ಇದೆ, ಯಾವ ರೀತಿ ಅಂದರೆ ನಡೆಯುತ್ತೆ ಅನ್ನೋ ಸಂದರ್ಭದಲ್ಲಿ ನಾವು ಯಾವುದಕ್ಕೂ ಕೂಡ ಸಿದ್ಧತೆ ಮಾಡ್ಕೊಳ್ಳಲ್ಲ, ಆದರೆ ನಡೆಯಲ್ಲ ಮಾಡ್ಕೊಳ್ಳೇಬೇಕು ಅನ್ನುವಂಥ ಸಂದರ್ಭದಲ್ಲಿ ನಾವು ಎಲ್ಲದಕ್ಕೂ ಬೇಕಾದರೂ ನಾವು ಸಿದ್ಧವಾಗಿಬಿಡ್ತೀವಿ. ಬನ್ನಿ, ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ದಿವ್ಯಾ ಗಿರಿಧರ್, ಡಾಕ್ಟರ್ ದಿವ್ಯಾ ಗಿರಿಧರ್, ಜೈವಿಕ ವಿಜ್ಞಾನಿ. ಈಗ ಸುನಿಲ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸುನಿಲ್ ಅವರು ಸಾಂಕ್ರಾಮಿಕ ರೋಗ ತಜ್ಞರು. ನಾನು ಜೊತೆ ಚರ್ಚೆ ಮಾಡ್ತೀನಿ. ಡಾಕ್ಟರ್ ಚಂದ್ರಶೇಖರ್ ರೋಗ ನಿರೋಧಕ ತಜ್ಞರು ಇನ್ನು ಸ್ವಲ್ಪ ಹೊತ್ತಿಗೆ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಎಲ್ಲರ ಜೊತೆ ನಾನು ಚರ್ಚೆ ಮಾಡ್ತೀನಿ. ಯಾಕಂದರೆ ಒಂದು ದೊಡ್ಡ ಚಾಲೆಂಜಸ್ ಇದೆ. ನಿನ್ನೆ ಲಾಸ್ಟ್ ಟೈಮ್ ತಾನೇ ಇಬ್ಬರೂ ಜೊತೆಗೆ ನಾವು ಚರ್ಚೆ ಮಾಡಿದ್ವಿ ಸುದೀರ್ಘವಾಗಿ. ಮೇಡಮ್, ವ್ಯಾಕ್ಸಿನ್ ಬರ್ತಾ ಇದೆ, ಜೊತೆಗೆ ಮಾರ್ಗಸೂಚಿ ಕೂಡ ಬಿಡುಗಡೆ ಆಗಿದೆ ಕೇಂದ್ರದ್ದು. ಸಾಮಾನ್ಯ ಸಂಗತಿ ಅಲ್ಲ ವ್ಯಾಕ್ಸಿನ್ ಬರುತ್ತೆ ಅನ್ನುವಂಥದ್ದು. ಇಡೀ ವಿಶ್ವ ಕಾಯ್ತಾ ಇತ್ತು ಅದಕ್ಕೋಸ್ಕರ. ನಾನು ಒಂದು ಹೇಳ್ತಾ ಇದ್ದೆ, ನಮ್ಮಂಥ ದೇಶದಲ್ಲಿ ಅದನ್ನು ಪೂರೈಸುವಂಥದ್ದು, ಶೇಖರಿಸಿಡುವಂಥದ್ದು, ಮೇಂಟೈನ್ ಮಾಡುವಂಥದ್ದು, ಕೊಡುವಂಥದ್ದು ಎಲ್ಲವೂ ಕೂಡ ಚಾಲೆಂಜ್ ಅನ್ನುವಂಥದ್ದು ಹೆಜ್ಜೆ ಹೆಜ್ಜೆಗೂ ಇದೆ, ನಿಜ, ನಾನು ಒಪ್ಕೊಳ್ತೀನಿ. ಆದರೆ ನಮ್ಮಲ್ಲೊಂದು ಮನೋಭಾವನೆ ಇದೆ, ನಡೆಯೋ ತನಕ ನಾವು ಯಾವುದನ್ನೂ ಕೂಡ ಮಾಡಲ್ಲ, ಚಲೇಗ ಅಂತ ಹೇಳಿ ಅಂತ ಮಾಡಲೇಬೇಕು ಅನ್ನುವಂಥ ಸಂದರ್ಭದಲ್ಲಿ ಎಲ್ಲದನ್ನೂ ಕೂಡ ಮಾಡ್ತೀವಿ. ಬಹುಶಃ ಇದಕ್ಕೂ ಕೂಡ ನಾವು ಸಜ್ಜಾಗ್ತೀವಿ ಅಂತ ಅನಿಸ್ತಾ ಇದೆ. ಏನಂತೀರಿ? ಖಂಡಿತವಾಗಿಯೂ ಈಗ ಆಗಲೇ ಗೈಡ್ಲೈನ್ಸ್ ಬಿಡುಗಡೆ ಮಾಡಿದ್ದಾರೆ. 112 ಪೇಜಿನ ಗೈಡ್ಲೈನ್ಸು ಹೆಲ್ತ್ ಮಿನಿಸ್ಟ್ರಿಯಿಂದ, ಸೆಂಟ್ರಿಂದ ಬಿಡುಗಡೆ ಮಾಡಿದ್ದಾರೆ. ಅದನ್ನು ನೋಡಿದ್ರೆ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಅಂದರೆ, ನ್ಯಾಷನಲ್ ಎಕ್ಸ್ಪರ್ಟ್ ಕಮಿಟಿ ಫಾರ್ ವ್ಯಾಕ್ಸಿನ್ ಅಡ್ಮಿನಿಸ್ಟ್ರೇಷನ್ ಅಂತ ಮಾಡಿ, ಅಲ್ಲಿ ಸ್ಟೇಟ್ ಲೆವೆಲಲ್ಲಿ, ಡಿಸ್ಟಿಕ್ ಲೆವೆಲಲ್ಲಿ, ತಾಲೂಕ್ ಲೆವೆಲಲ್ಲಿ ಯಾವ ಥರ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು, ಯಾರ್ಯಾರು ಇನ್ವಾಲ್ವ್ ಆಗಿರ್ತಾರೆ. ಇವಾಗ ಈ ಆ್ಯಪ್ ಕೂಡ, ಈ ಆ್ಯಪ್ ಸ್ಪೆಸಿಫಿಕೇಷನ್, ಕೋವಿನ್ ಅನ್ನೋದೊಂದು ಆ್ಯಪ್ ಸ್ಪೆಸಿಫಿಕೇಷನ್ ನೋಡಿದ್ರೆ ನೋಂದಾಯಿಸ್ಕೊಳ್ಳೋದು ಹೇಗೆ, ಅಲ್ಲಿ ಎಷ್ಟು ಜನ ಯಾರ್ಯಾರು ಯಾವ್ಯಾವ ಸೆಷನ್ಗೆ ಹೋಗ್ತಾರೆ, ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಅಡ್ವರ್ಸ್ ಇವೆಂಟ್ ಆದರೆ ಹೇಗೆ ಸಬ್ಮಿಟ್ ಮಾಡೋದು, ಹೇಗೆ ಟ್ರ್ಯಾಕ್ ಮಾಡೋದು ಎಲ್ಲ ಕಂಪ್ಲೀಟ್ ಇದೆ ಆ್ಯಪ್ನಲ್ಲಿ. ಇದನ್ನೆಲ್ಲ ನೋಡಿದ್ರೆ ಮೋದಿಯವ್ರ ಕನಸಾದ ಡಿಜಿಟಲ್ ಇಂಡಿಯಾ, ಈ ವ್ಯಾಕ್ಸಿನಲ್ಲಿ ಕೋವಿನ್ ಅನ್ನೋ ಆ್ಯಪ್ನ ಯೂಸ್ ಮಾಡಿ ಇಡೀ ದೇಶಕ್ಕೆ 130 ಕೋಟಿ ಜನಸಂಖ್ಯೆಗೆ ವ್ಯಾಕ್ಸಿನ್ ನೀಡುವಂಥದ್ದು. ಈ ವರ್ಷ ಅಟ್ಲೀಸ್ಟ್ 20-30% ಜನಕ್ಕಾದರೂ ವ್ಯಾಕ್ಸಿನ್ ಸಿಕ್ಕೇ ಸಿಗುತ್ತೆ. 20-30% ಅಂತ ಮೊನ್ನೆ ಪೂನಾವಾಲಾ ಅವರು ಹೇಳಿದರು. ನಮ್ಮ ಕಂಪ್ನಿಯಿಂದನೇ ಅಟ್ಲೀಸ್ಟ್ 300-400 ಮಿಲಿಯನ್ ಡೋಸ್ಗಳು ನಾವು ರೆಡಿ ಮಾಡಿರ್ತೀವಿ ಅಕ್ಟೋಬರ್ ಒಳಗೆ ಅಂತ. ಅಂದರೆ 20% ಆಫ್ ಪಾಪ್ಯುಲೇಷನ್ ಕವರ್ ಮಾಡ್ತೀವಿ ಅಂತ. ಬೇರೆ ಬೇರೆ ವ್ಯಾಕ್ಸಿನು ಇದೆ, ಭಾರತ್ ಬಯೋಟೆಕ್ದು ಮತ್ತು ಈವನ್ ಫೈಸರ್ ಅವ್ರದ್ದು ವ್ಯಾಕ್ಸಿನ್ ಇದೆ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು 40% ಜನ ಈ ವರ್ಷದ ಎಂಡ್ ಅಷ್ಟರಲ್ಲಿ ವ್ಯಾಕ್ಸಿನೇಟ್ ಆಗ್ಬೋದು ಅನ್ನೋ ಇದಿದೆ. ಆ್ಯಂಡ್ ಇವಾಗ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಇದೆ. ಇವಾಗ ಟ್ರೈನಿಂಗ್ ಹೆಂಗೆ ಮಾಡಬೇಕು ವ್ಯಾಕ್ಸಿನ್ ಕೊಡೋವಂಥವ್ರಿಗೆ, ವ್ಯಾಕ್ಸಿನ್ಗೆ ಯಾವ್ಯಾವ ಟೀಮ್ ಇರುತ್ತೆ. ಇವಾಗ ಎಲೆಕ್ಷನ್ ಹೇಗೆ ನಡೆಯುತ್ತೋ, ಪೋಲಿಂಗ್ ಆಫೀಸರ್ ಇರ್ತಾರೆ, ಒಬ್ಬರು ಪೊಲೀಸ್ ಆಫೀಸರ್ ಇರ್ತಾರೆ, ಅದೇ ರೀತಿ ಒಂದು ವ್ಯಾಕ್ಸಿನೇಷನ್ ಸೆಂಟರ್ ಮಾಡಿಬಿಟ್ಟು ಅಲ್ಲೊಂದು ವೆಯ್ಟಿಂಗ್ ಏರಿಯಾ, ವ್ಯಾಕ್ಸಿನೇಷನ್ ತೊಗೊಂಡಾದ್ಮೇಲೆ ಕೂಡ 30 ನಿಮಿಷಗಳ ಕಾಲ ಅವ್ರನ್ನ ಅಲ್ಲೇ ಇರಿಸ್ಕೋಬೇಕಾಗತ್ತೆ. ಆ ಥರ ಏಕೆಂದರೆ 30 ನಿಮಿಷದೊಳಗೆ ಏನಾದರೂ ಒಂದು ಸೈಡ್ ಎಫೆಕ್ಟು, ಅಡ್ವರ್ಸ್ ಇಫೆಕ್ಟು, ಸೀರಿಯಸ್ ಅಡ್ವರ್ಸ್ ಇಫೆಕ್ಟು, ಸೊ ಈ ಥರ ಇರುತ್ತೆ. ಸೊ ಅವ್ರ ಪ್ಲ್ಯಾನಿಂಗ್, ಆ ಗೈಡ್ಲೈನ್ಸ್ ನೋಡಿದ್ರೆ ತುಂಬ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಫಸ್ಟು ವಾಷಿಂಗ್ ಏರಿಯಾ, ಆಮೇಲೆ ಡಾಕ್ಯುಮೆಂಟೇಷನ್ ವೆರಿಫಿಕೇಷನ್ನು, ಆ ವೆರಿಫಿಕೇಷನ್ ಆದಮೇಲೆ ವ್ಯಾಕ್ಸಿನೇಷನ್ ಏರಿಯಾ, ಆಮೇಲೆ ವೇಟಿಂಗ್ ಏರಿಯಾ, ಈ ಥರ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಅದನ್ನು ಇಂಪ್ಲಿಮೆಂಟೇಷನ್ ಮಾಡಿದ್ರೆ ಇಡೀ ವಿಶ್ವವೇ ಭಾರತ ಕಡೆ ತಿರುಗಿ ನೋಡುವಂಥದ್ದು ಖಂಡಿತ. ಫ್ಯಾಂಟಾಸ್ಟಿಕ್ ಮೇಡಮ್, ಭಾಳ ಅದ್ಭುತವಾಗಿ ಹೇಳಿದ್ರಿ. ಈಗ ಫೈನಲ್ ಹಾಗಾದರೆ ಯಾವ ವ್ಯಾಕ್ಸಿನ್ ಫೈನಲ್ ಆಗಿದೆ ಮೇಡಮ್? ಹಾಗಾದರೆ ಇವಾಗ ಸೀರಮ್ ಇನ್ಸ್ಟಿಟ್ಯೂಟ್ ಅವ್ರ ವ್ಯಾಕ್ಸಿನು ಮುಂಚೂಣಿಯಲ್ಲಿದೆ. ಆ್ಯಂಡ್ ಫೈಸರ್ ವ್ಯಾಕ್ಸಿನ್ ಬಗ್ಗೆ ಇನ್ನೂ ಯೋಚನೆ ಮಾಡ್ತಾ ಇದ್ದಾರೆ, ಯಾಕಂದರೆ ಪ್ರೈಸಿಂಗು ನಂಬರ್ 1. ಇನ್ನೊಂದು ಅದು ಟೆಂಪರೇಚರು -70 -80. ಇವಾಗ ಇಡೀ ಇಂಡಿಯಾದಲ್ಲಿ ಎಷ್ಟು ಕೋಲ್ಡ್ ಚೈನ್ ಯೂನಿಟ್ಸ್ ಇದೆ ಅಂತ ನೋಡಿದ್ರೆ, ಹೈಯೆಸ್ಟ್ ಇರೋದು ಮಹಾರಾಷ್ಟ್ರದಲ್ಲಿ, ಸೆಕೆಂಡು ನಮ್ಮ ಕರ್ನಾಟಕದಲ್ಲಿ. ಇದು ನಮಗೆ ಹೆಮ್ಮೆಯ ಇದು. ನಂಬರ್ ಆಫ್ ಡೀಪ್ ಫ್ರೀಸರ್ಸ್ ಎಷ್ಟಿದೆ ಅಂದರೆ, ಹೈಯೆಸ್ಟು ಮಹಾರಾಷ್ಟ್ರ, UP ಅಂದರೆ, 3ನೇದು ಕರ್ನಾಟಕ. ಸೊ ಕರ್ನಾಟಕ ಇಸ್ ವೆಲ್ ಎಕ್ವಿಟ್ ಫಾರ್ ವ್ಯಾಕ್ಸಿನೇಟಿಂಗ್ ದ ಎಂಟೈರ್ ಸ್ಟೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾವೆಲ್ಲ ಸಜ್ಜಾಗಿದ್ದೀವಿ. ಅದು ಆ್ಯಕ್ಚುಲಾಗಿ ಇಂಪ್ಲಿಮೆಂಟೇಷನ್ ಆದಾಗ ಹೇಗೆ ನಡೆಯುತ್ತೆ ಅನ್ನೋದು ನೋಡಬೇಕು. ಈ ಆ್ಯಪ್ನ ಜನರು ಎಷ್ಟು ಇವಾಗ ಮಾಮೂಲಿಯಾಗಿ ವಾಟ್ಸಪ್ನ ಹೆಂಗೆ ಸಾಮಾನ್ಯ ಜನಗಳು ಕೂಡ ಯೂಸ್ ಮಾಡೋಕ್ಕೆ ದೇ ಆರ್ ಟ್ರೈನ್ ಟು. ಇವಾಗ ಕೋವಿನ್ ಅನ್ನೋ ಆ್ಯಪ್ನು ಇದು ಈಸಿ ಆಗುತ್ತೆ, ಇದೇನು ಅಂತ ಕರಕಷ್ಟ ಆಗೋದಿಲ್ಲ ಅನ್ನೋದು ನನ್ನ ಅನಿಸಿಕೆ. ಆಮೇಲೆ ಎಲ್ಲರಿಗೂ ಜನಕ್ಕೆ ಭಯ ಇದೆ, ವ್ಯಾಕ್ಸಿನೇಟ್ ಆಗಬೇಕು ಅನ್ನೋ ಇದು ಇದೆ.
ಬೇಗ ವ್ಯಾಕ್ಸಿನೇಟ್ ಆಗಬೇಕು ಅನ್ನೋ ತಡವಳಿಕೆನೂ ಇದೆ. ಈ ಟೈಮಲ್ಲಿ ಡೆಫಿನೆಟ್ಲಿ ಜನ ಕೋಆಪ್ರೇಟ್ ಮಾಡ್ತಾರೆ ಹಾಗೂ ಸರ್ಕಾರದ ಗೈಡ್ಲೈನ್ಸ್ನ ಪ್ರಾಪರಾಗಿ ಫಾಲೋ ಮಾಡ್ತಾರೆ. ಆ್ಯಂಡ್ ಇವಾಗ ಮಾಡಿರೋ ಸಿಸ್ಟಮ್ ಕೂಡ ತುಂಬ ಚೆನ್ನಾಗಿದೆ ಅನ್ನೋ ಭರವಸೆ ನನಗಿದೆ. ಎಸ್ ಮೇಡಮ್, ಇದ್ರ ಬಗ್ಗೆ ಇನ್ನಷ್ಟು ನಾನು ಮಾತಾಡ್ತೀನಿ. ಡಾಕ್ಟರ್ ಸುನಿಲ್ ಜಿ ಏನಂತೀರಿ ಸರ್ ತಾವು? ಈಗ ಆಲ್ರೆಡಿ ಡಾಕ್ಟರ್ ದಿವ್ಯಾ ಅವರು ಹೇಳಿದ್ರು, ವ್ಯಾಕ್ಸಿನ್ ಬಗ್ಗೆ ತುಂಬ ಡೀಟೇಲಾಗಿ ಮಾತಾಡಿದರು. ಸೊ ಬೇಸಿಕಲಿ ಈಗ ಆಲ್ರೆಡಿ ನಾವು ನೋಡ್ತಾ ಹೋದಾಗ ನಮ್ಮದು ಪ್ರಿಪೇರ್ಡ್ನೆಸ್ ಅಂತ ನಾವು ಮಾತಾಡಬೇಕಾಗುತ್ತೆ. ಪ್ರಿಪೇರ್ಡ್ನೆಸ್ ಅಂದರೆ ನಾವು ವ್ಯಾಕ್ಸಿನ್ ಈಗ ಆಲ್ರೆಡಿ ಬಂದರೆ ಏನು ಮಾಡಬೇಕು, ಬಂದರೆ ಏನಾಗುತ್ತೆ ಅಂತ. ಈಗ ಅವರು ಐಡೆಂಟಿಫೈ ಮಾಡ್ತಾ ಇರೋದು ಅಬೌವ್ 50 ಇಯರ್ಸು. ಫಸ್ಟ್ ಟಾರ್ಗೆಟ್ ಹೆಲ್ತ್ ವರ್ಕರ್ಸ್ ಏನಿದ್ದಾರೆ, ಹೆಲ್ತ್ ಕೇರ್ ವರ್ಕರ್ಸು ಅಥವಾ ಹೆಲ್ತ್ ಟಾಸ್ಕ್ ಫೋರ್ಸ್ ವರ್ಕರ್ಸ್ ಅಂತ ಏನಿದ್ದಾರೆ ಅವ್ರ ಜೊತೆ ಅಬೌವ್ 50 ಇಯರ್ಸ್ ಏನಿದ್ದಾರೆ ಅವ್ರದ್ದೊಂದು ಪ್ರಯಾರಿಟಿ ಗ್ರೂಪ್ ಅಂತ ಮಾಡ್ತಾ ಇದ್ದಾರೆ. ಲೆಸ್ ದೆನ್ 50 ಇದ್ದರೆ ಕೋಮಾರ್ಬಿಡಿಟೀಸ್ ಇರಬೇಕು, ಅಂದರೆ ಡಯಾಬಿಟಿಸ್ ಆರ್ ಹೈಪರ್ ಟೆನ್ಷನ್ ಅಂತ. ಇಂಥ ಒಂದು ಜನಗಳನ್ನ ಐಡೆಂಟಿಫೈ ಮಾಡಿಬಿಟ್ಟು ಆಲ್ರೆಡಿ ಕೋವಿನ್ ಸಾಫ್ಟ್ವೇರಲ್ಲಿ ನಾವು ಯಾರು ಬೇಕಾದ್ರೂ ನೋಂದಣಿ ಮಾಡ್ಕೋಬೋದು. ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸುತ್ತೆ. ಅದನ್ನು ನೋಂದಣಿ ಮಾಡ್ಕೊಂಡು ಎಲ್ಲ ಆದಮೇಲೆ ಅದ್ರ ಬಗ್ಗೆ ಈಗ ಆಲ್ರೆಡಿ ಒಂದೊಂದು ಸ್ಪೆಸಿಫಿಕ್ ಸೈಟಲ್ಲಿ ಏನಿರುತ್ತೆ ಆ ಸೈಟಲ್ಲಿ ಈಗ ಆಲ್ರೆಡಿ ಸ್ಟ್ರಾಟಜಿ ಇದೆ. ಪ್ರತಿಯೊಂದು ಸೈಟ್ಗೂ ಕೂಡ ಒಂದು ಸೀನಿಯರ್ ಮೆಡಿಕಲ್ ಆಫೀಸರ್ ಅಂತ ಇರ್ತಾರೆ. ಆ ಮೆಡಿಕಲ್ ಆಫೀಸರ್ಸು ವ್ಯಾಕ್ಸಿನ್ ಕೊಟ್ಟಮೇಲೆ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿಬಿಟ್ಟು ಅವ್ರಿಗೇನಾದರೂ ಇದೆಯಾ ಅಂತ. ಬಟ್ ಬೇಸಿಕಲಿ ಈಗ ನಾವು ನೋಡ್ತಾ ಹೋದರೆ ಸ್ಟಿಲ್ ಯಾವ ವ್ಯಾಕ್ಸಿನ್ ನಮ್ಮ ದೇಶಕ್ಕೆ ಬರುತ್ತೆ ಅನ್ನೋದು ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಅದು ಫೈಸರ್ದು ಕಳೆದ ಬಾರಿ ಈ ಚರ್ಚೆ ಮಾಡಿದ್ವಿ. ಒಂದು ಕಾಸ್ಟು, ಎರಡನೇದು ಸ್ಟೋರೇಜ್ ಕೆಪಾಸಿಟಿ, ಅದು ಸ್ವಲ್ಪ ಇದಾಗ್ಬೋದು. ನಮ್ಮದೇ ಕೋವ್ಯಾಕ್ಸಿನ್ ಸೀರಮ್ ಈಗ ನಾವೇನು ಹೇಳ್ತಿದ್ದೀವಿ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದು, ಅದಕ್ಕೆ ಇನ್ನು ಸ್ವಲ್ಪ ಸಮಯ ಬೇಕು ಅಂತ ಅನಿಸುತ್ತೆ. ಬಟ್ ಐ ಥಿಂಕ್ ಜನವರಿ ಎಂಡ್ ಒಳಗಡೆ ಯಾವುದೇ ಒಂದು ವ್ಯಾಕ್ಸಿನ್ ಬರೋದು, ವ್ಯಾಕ್ಸಿನ್ ಪೂರೈಕೆ ಸರ್ಕಾರದ ಜವಾಬ್ದಾರಿ. ಅದು ಯಾವುದು ವ್ಯಾಕ್ಸಿನ್ ಪೂರೈಸುತ್ತೋ ಅದನ್ನು ತಗೊಳ್ಳೋದು ಜನಗಳ ಕರ್ತವ್ಯ ಇರುತ್ತೆ. ನಮ್ಮದೇನು ದೃಷ್ಟಿಲಿ ಅಂದರೆ ಈಗ ಆಲ್ರೆಡಿ ಹೇಳ್ತಾ ಹೋದಾಗ ಪ್ರಿಪೇರ್ಡ್ನೆಸ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ಇಟ್ಸ್ ಆ್ಯಕ್ಚುಲಿ ಡೂಯಿಂಗ್ ವೆರಿ ವೆಲ್ ಅಂತ ಹೇಳ್ಬೋದು ಸರ್ಕಾರದ ಮಟ್ಟಿಗೆ. ಓಕೆ ಇಲ್ಲಿ ತನಕ ಸಾಕಷ್ಟು ವಿವರಗಳನ್ನು ಕೊಟ್ಟಿದ್ದೀವಿ. ಜೊತೆಗೆ ಡಾಕ್ಟರ್ಗಳು ಕೂಡ ಸಾಕಷ್ಟು ಮಾತಾಡಿದ್ದಾರೆ. ಭಾರತದಂಥ ದೇಶದಲ್ಲಿ ಕೊರೋನಾ ಲಸಿಕೆ ಸಿಕ್ಕರೆ ಮೊದಲು ಯಾರಿಗೆ ಸಿಗುತ್ತೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಸಂಗತಿ. ಮೊದಲು ಯಾರಿಗೆ ಸಿಗುತ್ತೆ ಅನ್ನುವಂಥದ್ದು ಕೇಂದ್ರದ ನಿಯಮದಂತೆ ಮೊದಲು ಯಾರಿಗೆ ಕೊಡ್ತಾರೆ ಲಸಿಕೆಯನ್ನು. ಯಾಕೆಂದರೆ ನಮ್ಮಲ್ಲಿ ವಿಪರೀತವಾದಂಥ ಲಾಜಿಗಳಿರ್ತವೆ, ಗೊತ್ತಿರುವಂಥ ಸಂಗತಿ. ಅದರ ಹಿಂದೂ ಕೂಡ ನಾವು ಮಾತಾಡಿದ್ದೀವಿ. ಅದಕ್ಕೇನು ಅಂದರೆ ನಮಗೆ ಬೇಕಾದಂಥವರಿಗೆ, ನಮ್ಮವರಿಗೆ, ನಮ್ಮ ವೋಟರ್ಸ್ಗೆ ಸಿಕ್ಕಿಬಿಟ್ರೆ ಸಾಕಪ್ಪ ಅಂತ ಯೋಚನೆ ಮಾಡೋರು ಕೂಡ ಇದ್ದಾರೆ. ಎಷ್ಟರಿಂದ ಎಷ್ಟು ವಯೋಮಾನದವರೆಗೆ ಲಸಿಕೆ ಭಾಗ್ಯ ಸಿಗುತ್ತೆ ಅನ್ನುವಂಥದ್ದು. ಕೊರೋನಾ ಲಸಿಕೆ ಸಿಕ್ಕರೆ ಮೊದಲು ನೀಡೋದು ಯಾರಿಗೆ, ಇದೆಲ್ಲದೂ ಕೂಡ ಜೊತೆಗೇನೆಂದರೆ ಗಮನಿಸಬೇಕಾದಂಥ ಅಂಶಗಳು ಕೂಡ ಬಹಳಷ್ಟಿವೆ. ಮಾರ್ಗಸೂಚಿನಲ್ಲಿ ಏನೇನು ಹೇಳ್ತಾ ಇದೆ ಅದನ್ನು ಕೂಡ ನಾವು ನಿಮಗೆ ಎಲ್ಲ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ದಿವ್ಯಾ ಅವರು ಹೇಳಿದಂಥ ಒಂದು ಮಾತು, ಅದನ್ನು ಕೇಳಿದಂಥ ಸಂದರ್ಭದಲ್ಲಿ ನಿಜಕ್ಕೂ ಒಂಥರ ಖುಷಿಯಾಗುತ್ತೆ. ಏನಂದರೆ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಜೊತೆಗೆ ಏನಂತಂದರೆ ಭಾರತದಲ್ಲಿ 3ನೇ ರಾಜ್ಯ ಕರ್ನಾಟಕ ಈ ನಿಟ್ಟಿನಲ್ಲಿ ವ್ಯವಸ್ಥೆ ಮಾಡ್ಕೊಂಡಿರೋ ರಾಜ್ಯದಲ್ಲಿ. ಜೊತೆಗೇನಂದರೆ ಇದನ್ನೇನಾದರೂ ನಾವು ಸಾಬೀತು ಮಾಡಿಬಿಟ್ರೆ ಭಾರತ ಬೇರೆ ಬೇರೆ ವಿಶ್ವದ ರಾಷ್ಟ್ರಗಳಿಗೆ ಒಂದು ಸಂದೇಶ ರವಾನಿಸ್ದಂಗೆ ಆಗುತ್ತೆ. ನಾವು ಎಷ್ಟರ ಮಟ್ಟಿಗೆ ಸಜ್ಜಾಗಿದ್ದೀವಿ ಅನ್ನುವಂಥದ್ದು. ನಿಜಕ್ಕೂ ದೇಶ ಯಾವುದಾದ್ರೂ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಹೆಜ್ಜೆ ಇಟ್ಟಂಥ ಸಂದರ್ಭದಲ್ಲಿ ನಾವು ವಿಭಿನ್ನವಾಗಿ ನಾವು ಹೋದಂಥ ಸಂದರ್ಭದಲ್ಲಿ ಅದಕ್ಕಿಂತ ಆಗುವಂಥ ಖುಷಿ ಇನ್ಯಾವುದಿದೆ ಹೇಳಿ. ಈ ಲಸಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಅದೇನೇ. ಸೊ ಯಾರ್ಯಾರಿಗೆ ಮೊದಲು ಕೊಡ್ತಾರೆ, ಏನು ಉಳಿಯುವಂಥದ್ದು ಯಾವುದು, ಅದರ ಲಭ್ಯತೆ ಏನು, ಆ ಲಭ್ಯತೆಯ ಆಧಾರದ ಮೇಲೆ ಯಾರ್ಯಾರಿಗೆ ಕೊಡ್ತಾರೆ ಏನು, ಎಲ್ಲದೂ ಕೂಡ ವೆರಿ ಇಂಪಾರ್ಟೆಂಟ್ ಸಂಗತಿ. ವೈದ್ಯರು, ದಾದಿಯರು, ಆಸ್ಪತ್ರೆಗಳ ಸಿಬ್ಬಂದಿಗೆ ಮೊದಲ ಲಸಿಕೆಯನ್ನು ಕೊಡ್ತಾರೆ. ಸೈನಿಕರಿಗೆ ಲಸಿಕೆ ಸಿಗುತ್ತೆ. ನಂತರ ಏನು ಅಂತಾರೆ, ಈ ಮುಂದಿನ ಹಂತದಲ್ಲಿ ನಿಂತ್ಕೊಂಡು ಕೆಲಸ ಮಾಡುವಂಥ ಪಾಪ ಪೊಲೀಸರಿಗೆ ನಮ್ಮ ರಕ್ಷಕರವರು ಅವ್ರಿಗೆ ಸಿಗುತ್ತೆ. ಅದಾದಮೇಲೆ ವಯೋವೃದ್ಧರಿಗೆ, ಅದಾದಮೇಲೆ ಅಂದರೆ ಈ ಕೋಮಾರ್ಬಿಡಿಟಿ ಕೇಸ್ಗಳಿಂದ ಬಳಲ್ತಾ ಇರ್ತಾರಲ್ಲ ಅಂಥವ್ರಿಗೆ, ಆಮೇಲೆ ಈ BP ಶುಗರು ಅಂಥದ್ರಿಂದ ಬಳಲ್ತಾ ಇರ್ತಾರಲ್ಲ ಅಂಥವ್ರಿಗೆ, ಏನಾದರೂ ಆಪ್ರೇಷನ್ ಆಗಿರುವಂಥವ್ರು, ತೊಂದರೆ ಇರುವಂಥವ್ರಿಗೆ, ಅದಾದಮೇಲೆ ಏನು ಅಂತಂದರೆ ಬೇರೆಯವರಿಗೆ ಈ ಲಸಿಕೆ ಸಿಗಬಹುದು ಅನ್ನುವಂಥದ್ದು. ಬನ್ನಿ ಎಷ್ಟರ ಮಟ್ಟಿಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಇದೆಲ್ಲದರ ಬಗ್ಗೆ ಹೆಚ್ಚಿನ ವಿವರವನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಬಹುಶಃ ದಿವ್ಯಾ ಗಿರಿಧರ್ ಹೇಳಿದಂಥ ಮಾತನ್ನು ನೀವು ಗಮನಿಸಿದಿರಿ ಅಂತ ನಾನು ಭಾವಿಸ್ತೀನಿ. ದಿವ್ಯಾ ಗಿರಿಧರ್ ಹೇಳ್ತಾ ಇದ್ರು, ಕರ್ನಾಟಕ ರಾಜ್ಯ 3ನೇ ರಾಜ್ಯ ಎಲ್ಲ ರೀತಿಯಲ್ಲೂ ಕೂಡ ನಾವು ವ್ಯವಸ್ಥೆ ಮಾಡ್ಕೊಂಡಿರುವಂಥದ್ದು. ಮಹಾರಾಷ್ಟ್ರ ಬಿಟ್ಟರೆ, ಅನಂತರ ಉತ್ತರ ಪ್ರದೇಶ ಬಿಟ್ಟರೆ ಕರ್ನಾಟಕವೇ 3ನೇ ರಾಜ್ಯ. ನಾವೆಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ದು. ಜೊತೆಗೆ ಇಡೀ ದೇಶವೇ ಸಜ್ಜಾಗ್ತಾ ಇದೆ ಚಂದ್ರಮೋಹನ್. ಅದೆಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ. ವಿಶ್ವವೇ ಸಜ್ಜಾಗಿರುವಾಗ ನಮ್ಮ ದೇಶ ಸಜ್ಜಾಗದಂಗೆ ಇರುತ್ತಾ? ಖಂಡಿತವಾಗಲೂ ನಾವು ಸಜ್ಜಾಗಿದ್ದೀವಿ ಕೊಡಬೇಕು ಅಂತ. ಆದರೆ ಯಾವುದನ್ನು ತೆಗೆದುಕೊಳ್ತೀವಿ, ಯಾವುದನ್ನು ಹೆಚ್ಚು ಬಳಕೆ ಮಾಡ್ತೀವಿ, ಯಾವುದನ್ನು ಎಷ್ಟರ ಮಟ್ಟಿಗೆ ಮುಟ್ಟಿಸ್ತೀವಿ, ಯಾವುದನ್ನು ಎಷ್ಟರ ಮಟ್ಟಿಗೆ ನಾವು ಕೊಡ್ತೀವಿ ಅನ್ನುವಂಥದ್ದು ಇದೆಯಲ್ಲ, ನಿಜಕ್ಕೂ ಒಂದು ದೊಡ್ಡ ಚಾಲೆಂಜ್. ಇದಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರದ ನಿಯಮಾವಳಿಗಳು ಏನು ಹೇಳ್ತವೆ, ಜೊತೆಗೆ ಯಾವ್ಯಾವ ರೀತಿ ವ್ಯವಸ್ಥೆಗಳಾಗ್ತಾ ಇದೆ ಚಂದ್ರಮೋಹನ್?
ಹೌದು ರಂಗನಾಥ್, ಕಳೆದ ಏಪ್ರಿಲಿಂದ ಇಡೀ ದೇಶ ಮತ್ತು ಇಡೀ ಜಗತ್ತನ್ನು ಕಾಡ್ತಾ ಇರತಕ್ಕಂತಹ ಕರೋನಾ MRA ವಿರುದ್ಧ ಈಗಾಗಲೇ ಲಸಿಕೆಗಳನ್ನು ಬೇರೆ ಬೇರೆ ದೇಶಗಳು ಅನುಮೋದನೆಯನ್ನು ಕೊಟ್ಟು ಜನರಿಗೆ ನೀಡಲಿಕ್ಕೆ ಕೂಡ ಆರಂಭಿಸಿವೆ. ನಿನ್ನೆ ಅಮೆರಿಕಾದಲ್ಲೂ ಕೂಡ ಕೊರೋನಾ ವೈರಸ್ ವಿರುದ್ಧದ ಫೈಸರ್ ಕಂಪನಿಯ ಲಸಿಕೆಯನ್ನು ಜನರಿಗೆ ನೀಡಿಕೆ ಆರಂಭವಾಗಿದೆ. ಜೊತೆಗೆ ಇಂಗ್ಲೆಂಡ್ನಲ್ಲೂ ಕೂಡ ಈಗಾಗಲೇ ಫೈಸರ್ ಕಂಪನಿಯ ಲಸಿಕೆಯನ್ನು ನೀಡಲಾಗ್ತಾ ಇದೆ. ಬಹ್ರೇನ್ನಲ್ಲೂ ಕೂಡ ಲಸಿಕೆಯನ್ನು ಜನರಿಗೆ ನೀಡ್ತಾ ಇದ್ದಾರೆ. ಇನ್ನು ಭಾರತದಲ್ಲೂ ಕೂಡ ಯಾವುದಾದ್ರೂ ಒಂದು ಕಂಪನಿಯ ಲಸಿಕೆಯನ್ನು ಇದೇ ಡಿಸೆಂಬರ್ನ ಒಳಗಾಗಿನೇ ಇಲ್ವೇ ಜನವರಿಯ ಪ್ರಾರಂಭದಲ್ಲಿ ಜನರಿಗೆ ನೀಡಲಿಕ್ಕೆ ಅನುಮೋದನೆ ನೀಡತಕ್ಕಂತಹ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಈಗ ಇತ್ತೀಚೆಗಷ್ಟೇ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಪ್ಯಾನಲ್ ಕಮಿಟಿಯ ಮೀಟಿಂಗ್ ನಡೆದಿತ್ತು DCGIನಲ್ಲಿ. ಈ ಕಮಿಟಿ ಈಗ ಕೆಲವೊಂದು ಮಾಹಿತಿಯನ್ನ ಕಂಪನಿಗಳಿಂದ ಕೇಳಿದೆ. ಈ ಕಂಪನಿಗಳು ಮಾಹಿತಿಯನ್ನು ನೀಡಿದ ಬಳಿಕ ಮತ್ತೊಮ್ಮೆ ಸಭೆ ಸೇರಿ ಯಾವುದಾದ್ರೂ ಒಂದು ಕಂಪನಿಯ ಲಸಿಕೆಗೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಪ್ಯಾನಲ್ ಒಪ್ಪಿಗೆಯನ್ನು ಕೊಡುತ್ತೆ. ಅದಾದ ಬಳಿಕ DCGI ಅಂದ್ರೆ ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಕೂಡ ಒಪ್ಪಿಗೆಯನ್ನು ನೀಡುತ್ತೆ. ಅದಾದ ಬಳಿಕ ಭಾರತದಲ್ಲೂ ಕೂಡ ಜನರಿಗೆ ಕೊರೋನಾ ವೈರಸ್ ವಿರುದ್ಧದ ಲಸಿಕೆಯ ನೀಡಿಕೆ ಆರಂಭ ಆಗುತ್ತೆ. ಇದಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನು ಕೂಡ ಈಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಜೊತೆಯಾಗಿ ನಡೆಸ್ತವೆ. ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಕೊರೋನಾ ವೈರಸ್ ವಿರುದ್ಧದ ಲಸಿಕೆಯನ್ನು ಜನರಿಗೆ ನೀಡಲಿಕ್ಕೆ ಬೇಕಾದಂತಹ ಮಾರ್ಗಸೂಚಿಗಳನ್ನು ರಾಜ್ಯ ಸರ್ಕಾರಗಳಿಗೆ ನೀಡಿದೆ. ಸುಮಾರು 119 ಪುಟಗಳ ಮಾರ್ಗಸೂಚಿಯನ್ನು ಎಲ್ಲಾ ರಾಜ್ಯ ಸರ್ಕಾರಗಳು ಕೂಡ ನೀಡಿದೆ. ಇದರಲ್ಲಿ ಕೊರೋನಾ ವೈರಸ್ ವಿರುದ್ಧದ ಲಸಿಕೆಯನ್ನು ಜನರಿಗೆ ನೀಡಲಿಕ್ಕೆ ಯಾವ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು, ಯಾವ ರೀತಿ ಲಸಿಕೆಯನ್ನು ನೀಡಬೇಕು, ಯಾವ್ಯಾವ ಕ್ರಮಗಳನ್ನು ಪಾಲಿಸಬೇಕು, ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ರಾಜ್ಯ ಸರ್ಕಾರಗಳು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ವಿಸ್ತೃತವಾದಂತಹ ಸೂಚನೆಯನ್ನ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಕೊಟ್ಟಿದೆ. ಮುಖ್ಯವಾಗಿ ಮೊದಲನೇದಾಗಿ ಕೊರೋನಾ ವೈರಸ್ ವಿರುದ್ಧದ ಲಸಿಕೆಯನ್ನು ನೀಡಲಿಕ್ಕೆ ಎಲೆಕ್ಷನ್ ನಡೀತಕ್ಕಂಥ ದಿನ ಬೂತ್ ಅನ್ನು ಸ್ಥಾಪನೆ ಮಾಡುವಂತ ರೀತಿಯಲ್ಲೇ ಲಸಿಕಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು. ಲಸಿಕಾ ಕೇಂದ್ರಗಳಲ್ಲೂ ಕೂಡ ಸೂಕ್ತ ಸ್ಥಳಾವಕಾಶ ಇರಬೇಕು. ಜನರು ಬಂದ್ರೆ ವೇಟಿಂಗ್ ರೂಮ್ ಇರಬೇಕು, ಲಸಿಕೆ ನೀಡತಕ್ಕಂಥ ಕೇಂದ್ರ ಇರಬೇಕು ಮತ್ತು ಜನರ ದಟ್ಟಣೆಯನ್ನು ಕಂಟ್ರೋಲ್ ಮಾಡತಕ್ಕಂಥ ವ್ಯವಸ್ಥೆ ಕೂಡ ಇರಬೇಕು. ಈ ಎಲ್ಲಾ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಳ್ಬೇಕು ಮತ್ತು ಅಲ್ಲಿ ಕೋಲ್ಡ್ ಸ್ಟೋರೇಜ್ನ ವ್ಯವಸ್ಥೆ ಕೂಡ ಇರಬೇಕು, ರೆಫ್ರಿಜಿರೇಟರ್ಗಳು ಇರಬೇಕು ಮತ್ತು ಒಂದು ಲಸಿಕೆಗಳ ಮೇಲೆ ಯಾವುದೇ ರೀತಿ ಸೂರ್ಯನ ಕಿರಣ ಬೀಳದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು. ಪ್ರತಿಯೊಂದು ಕೇಂದ್ರದಲ್ಲೂ ಕೂಡ ನಿತ್ಯ 100 ರಿಂದ 200 ಮಂದಿಗೆ ಮಾತ್ರನೇ ಲಸಿಕೆಯನ್ನು ನೀಡಬೇಕು. ಪ್ರತಿಯೊಂದು ಲಸಿಕಾ ಕೇಂದ್ರದಲ್ಲೂ ಕೂಡ 5 ಮಂದಿ ಸಿಬ್ಬಂದಿ ಇರಬೇಕು. ಜೊತೆಗೆ ಹೆಚ್ಚಿನ ಸಿಬ್ಬಂದಿ ಇದ್ದಂತಹ ಸಂದರ್ಭದಲ್ಲಿ ಪ್ರತಿನಿತ್ಯ 200 ಮಂದಿವರೆಗೂ ಕೂಡ ಲಸಿಕೆಯನ್ನ ಜನರಿಗೆ ನೀಡಬೇಕು ಅನ್ನೋ ಒಂದು ಸೂಚನೆಯನ್ನ ಈ ಮಾರ್ಗಸೂಚಿನಲ್ಲಿ ನೀಡಲಾಗಿದೆ. ಜೊತೆಗೆ ಯಾವ್ಯಾವ ವರ್ಗಗಳಿಗೂ ಕೂಡ ಲಸಿಕೆಯನ್ನ ಮೊದಲಿಗೆ ನೀಡಬೇಕು ಅನ್ನೋದ್ರ ಬಗ್ಗೆ ಒಂದು ವೈಜ್ಞಾನಿಕ ಮಾನದಂಡವನ್ನ ನೀತಿಯನ್ನ ಭಾರತ ಸರ್ಕಾರ ಅನುಸರಿಸ್ತಾ ಇದೆ. ಮೊದಲಿಗೀಗ ಒಂದು ಪ್ರಯಾರಿಟಿ ಸೆಕ್ಟರ್ ನ ಭಾರತ ಸರ್ಕಾರ ಮಾಡಿದೆ. ಅಂದ್ರೆ ಮೊದಲನೇದಾಗಿ ಕೊರೋನಾ ವೈರಸ್ ವಿರುದ್ಧ ಹೋರಾಡ್ತಾ ಇರತಕ್ಕಂಥವ್ರು ಅಂತಂದ್ರೆ ಕೊರೋನಾ ವಾರಿಯರ್ಗಳು ಅಂದ್ರೆ ಡಾಕ್ಟರ್ ಮತ್ತು ನರ್ಸ್ಗಳು. ಹಾಗಾಗಿ ಕೊರೋನಾ ವಾರಿಯರ್ಸ್ಗಳಾದಂತಹ ಡಾಕ್ಟರ್ ಮತ್ತು ನರ್ಸ್ಗಳಿಗೆ ಮೊದಲು ಲಸಿಕೆಯನ್ನು ನೀಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ಇದಾದ ಬಳಿಕ ಮುಖ್ಯವಾಗಿ ಫ್ರಂಟ್ ಲೈನ್ ವರ್ಕರ್ಗಳಿಗೆ ಕೊರೋನಾ ವೈರಸ್ ವಿರುದ್ಧದ ಲಸಿಕೆಯನ್ನು ನೀಡಬೇಕು. ಫ್ರಂಟ್ ಲೈನ್ ವರ್ಕರ್ಸ್ಗಳಂತಂದ್ರೆ ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ಹೋಗಿ ಸರ್ವೆಯನ್ನು ಮಾಡ್ತಾರೆ. ಜೊತೆಗೆ ಆರೋಗ್ಯ ಇಲಾಖೆಯ ಜೊತೆ ಗೂಡಿ ಕೆಲಸವನ್ನು ಕೂಡ ಆಶಾ ಕಾರ್ಯಕರ್ತೆಯರು ಮಾಡ್ತಾರೆ. ಹೀಗಾಗಿ ಆಶಾ ಕಾರ್ಯಕರ್ತೆಯರು ಜೊತೆಗೆ ಸ್ವಚ್ಛತಾ ಕಾರ್ಮಿಕರು, ಪೊಲೀಸರು, ಜೊತೆಗೆ ಅರೆಸೇನಾ ಪಡೆಯ ಸಿಬ್ಬಂದಿ, ITBP ಆಗ್ಬೋದು, CRPF ಆಗ್ಬೋದು, ಈ ಒಂದು ಪಡೆಗಳ ಸಿಬ್ಬಂದಿ ಯೋಧರಿಗೂ ಕೂಡ ಕೊರೋನಾ ಲಸಿಕೆಯನ್ನು 2ನೇ ಆದ್ಯತೆಯನ್ನು ಕೊಟ್ಟು ನೀಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ತನ್ನ ಮಾರ್ಗಸೂಚಿನಲ್ಲಿ ಹೇಳಿದೆ. ಮೂರನೇದಾಗಿ 50 ವರ್ಷ ಮೇಲ್ಪಟ್ಟಂತಹ ಜನರಿಗೆ ಕೊರೋನಾ ವೈರಸ್ ವಿರುದ್ಧದ ಲಸಿಕೆಯನ್ನು ನೀಡಬೇಕು. ಯಾಕೆಂದ್ರೆ 50 ವರ್ಷ ಮೇಲ್ಪಟ್ಟಂತವರು ಅಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಇರುತ್ತೆ, ಕೊರೋನಾ ವೈರಸ್ಗೆ ತುತ್ತಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ಕಾರಣಕ್ಕಾಗಿ 50 ವರ್ಷ ಮೇಲ್ಪಟ್ಟವರಿಗೆ 3ನೇ ಆದ್ಯತೆಯನ್ನು ಕೊಟ್ಟು ಲಸಿಕೆಯನ್ನು ನೀಡಬೇಕು. 4ನೇ ಆದ್ಯತೆ ಅಂದ್ರೆ 50 ವರ್ಷ ಕೆಳಗಿದ್ದು ಬೇರೆ ಬೇರೆ ರೋಗಗಳಿಂದ ಬಳಲ್ತಾ ಇರತಕ್ಕಂಥವ್ರಿಗೆ ಲಸಿಕೆಯನ್ನು ನೀಡಬೇಕು. ಬೇರೆ ಬೇರೆ ರೋಗಗಳು ಅಂದ್ರೆ ಹೃದಯದ ಸಮಸ್ಯೆ ಆಗ್ಬೋದು, BP ಆಗ್ಬೋದು, ಈ ರೀತಿಯಾದಂಥ ಬೇರೆ ಬೇರೆ ಆರೋಗ್ಯದ ಸಮಸ್ಯೆಗಳಿಂದ ಬಳಲ್ತಾ ಇರುವಂತವ್ರಿಗೆ ಆದ್ಯತೆಯನ್ನು ಕೊಟ್ಟು ಲಸಿಕೆಯನ್ನು ನೀಡಬೇಕು. ಈಗ ಮೊದಲ 2 ವರ್ಗಗಳ ಬಗೆಗಿನ ಅಂಕಿಅಂಶಗಳು ಮಾಹಿತಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಬಳಿಯೇ ಇರುತ್ತೆ. ಆದ್ರೆ 3 ಮತ್ತು 4ನೇ ವರ್ಗದ ಜನ ಅಂದ್ರೆ 50 ವರ್ಷ ಮೇಲ್ಪಟ್ಟಂತವರು ಮತ್ತು 50 ವರ್ಷದ ಕೆಳಗಿದ್ದು ರೋಗದಿಂದ ಬಳಲ್ತಕ್ಕಂಥವರು ಈಗ ಕೋವಿನ್ ಆಪ್ ನಲ್ಲಿ ತಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿಸ್ಕೊಳ್ಬೇಕಾಗುತ್ತೆ. ಈ ರಿಜಿಸ್ಟರ್ ಮಾಡ್ಕೊಳ್ಬೇಕಾದಂತಹ ಸಂದರ್ಭದಲ್ಲಿ 12 ಫೋಟೋ ID ಕಾರ್ಡ್ಗಳಲ್ಲಿ ಯಾವುದಾದ್ರೂ ಒಂದು ID ಕಾರ್ಡ್ ಅನ್ನ ಬಳಕೆಯನ್ನ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ಅದರಲ್ಲಿ ಎಲೆಕ್ಷನ್ ID ಕಾರ್ಡು, ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ರೇಷನ್ ಕಾರ್ಡ್ ಆಗ್ಬೋದು, ಈ ರೀತಿಯಾದಂತಹ ಬೇರೆ ಬೇರೆ ಫೋಟೋ ID ಕಾರ್ಡ್ ಇರತಕ್ಕಂತಹ ID ಕಾರ್ಡ್ಗಳನ್ನು ಬಳಸಿ ಕೋವಿನ್ ಆಪ್ ನಲ್ಲಿ ತಮ್ಮ ಹೆಸರನ್ನ ತಾವೇ ರಿಜಿಸ್ಟರ್ ಮಾಡ್ಕೊಳ್ಬೇಕು. ರಿಜಿಸ್ಟರ್ ಮಾಡ್ಕೊಂಡಂತವ್ರಿಗೆ ಮಾತ್ರನೇ ಕೊರೋನಾ ವೈರಸ್ ವಿರುದ್ಧದ ಲಸಿಕೆಯನ್ನು ನೀಡಲಾಗುತ್ತೆ. ಲಸಿಕೆ ನೀಡುವಂತ ಕೇಂದ್ರಕ್ಕೆ ಬಂದು ನಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಸ್ಕೊಳ್ಳಿ, ಈಗಲೇ ಲಸಿಕೆ ಕೊಡಿ ಅಂದ್ರೆ ಲಸಿಕೆನ ಕೊಡ್ಲಿಕ್ಕೆ ಆಗೋದಿಲ್ಲ. ಏನಿದ್ರು ಕೂಡ ಮುಂಚಿತವಾಗಿಯೇ ಕೋವಿನ್ ಆಪ್ ನಲ್ಲಿ ತಮ್ಮ ಹೆಸರನ್ನ ಈ ID ಕಾರ್ಡ್ಗಳನ್ನು ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಬೇಕು. ಅಂತವ್ರಿಗೆ ಮಾತ್ರನೇ ಕೊರೋನಾ ಲಸಿಕಾ ಕೇಂದ್ರಗಳಲ್ಲಿ ಲಸಿಕೆಯನ್ನು ನೀಡಲಿಕ್ಕೆ ಈಗ ಸರ್ಕಾರ ಮಾರ್ಗಸೂಚಿಯನ್ನು ಕೂಡ ಹೊರಡಿಸಿದೆ. ಹೀಗೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ವಿವರಗಳಿಗೆ. ಇದೆಲ್ಲದರ ಜೊತೆಗೆ ಏನಂದ್ರೆ ಪಕ್ಕದಲ್ಲೇ ಹಾಸ್ಪಿಟಲ್ಗಳನ್ನು ಕೂಡ ಗುರುತಿಸಿಡಬೇಕು. ಏನಾದರೂ ಚೂರು ಹೆಚ್ಚು ಕಡಿಮೆ ಆದರೆ ತಕ್ಷಣಕ್ಕೆ ಅವರಿಗೆ ಟ್ರೀಟ್ಮೆಂಟ್ಗೂ ಕೂಡ ವ್ಯವಸ್ಥೆ ಮಾಡಬೇಕು. ಒಂದು ದೊಡ್ಡ ವ್ಯವಸ್ಥೆ ಇದು.
ಇಡೀ ಎಲ್ಲರೂ ಸೇರಿಕೊಂಡು ಕೈ ಜೋಡಿಸ್ಕೊಂಡು ಇದನ್ನು ನಾವು ಯಶಸ್ಸುಗೊಳಿಸಲೇಬೇಕು ಅನ್ನೋ ಸಂದರ್ಭದಲ್ಲಿ ಮಾತ್ರ ಇದು ಯಶಸ್ಸು ಕಾಣುತ್ತೆ, ನಮ್ಮ ಜೀವ ಕೂಡ ಉಳಿಯುತ್ತೆ. ಹೀಗಾಗಿ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು ಇದು. ಇಲ್ಲಿ ತನಕ ಸಾಕಷ್ಟು ವಿವರಗಳನ್ನು ನಾವು ಮಾತಾಡಿದ್ದೀವಿ. ದಿವ್ಯಾ ಚಂದ್ರಧರ್, ಡಾಕ್ಟರ್ ಸುನಿಲ್ ಕುಮಾರ್, ಜೊತೆಗೆ ಡಾಕ್ಟರ್ ಚಂದ್ರಶೇಖರ್ ಕೂಡ ಸ್ವಲ್ಪ ಹೊತ್ತಿನ ಜೊತೆ ಜಾಯ್ನ್ ಆಗ್ತಾರೆ. ಕೊರೋನಾ ವಿರುದ್ಧ ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ಸಿದ್ಧತೆಗಳಾಗಿದೆ. ಆದರೆ ಸಿದ್ಧತೆ ಅನ್ನುವಂಥದ್ದು ಇದೆಯಲ್ಲ, ಅದು ಅಷ್ಟು ಸುಲಭ ಸಾಧ್ಯ ಅಲ್ಲ ಅದು. ಯಾಕಂದರೆ ಲಸಿಕೆ ಕೊಡಬೇಕು, ಲಸಿಕೆ ತಯಾರಿಕೆ ಆಗಿದೆ. ಜೊತೆಗೆ ಏನಂದ್ರೆ ಅದು ಕೊಡಲಿಕ್ಕೆ ಅಂತಿಮ ತಯಾರಿ ಕೂಡ ಈಗಾಗಲೇ ಸಿದ್ಧವಾಗ್ತಾ ಇದೆ. ಜೊತೆಗೆ ಅಂದರೆ ಮಹತ್ವದ ಮಾರ್ಗಸೂಚಿ, ಆ ಮಾರ್ಗಸೂಚಿನ ಫಾಲೋ ಮಾಡಲೇಬೇಕು. ಯಾಕಂದರೆ ತುಂಬ ಚಾಲೆಂಜಸ್ಗಳಿದೆ ಅನ್ನುವಂಥ ಮಾತನ್ನು ನಾವು ಹೇಳ್ತಾ ಇದ್ವಿ. ಇದು ಸಾಮಾನ್ಯ ಸಂಗತಿಯಲ್ಲ. ಒಬ್ಬರಿಗೆ ಕೊಟ್ಟಾದ ಮೇಲೆ ಒಂದಷ್ಟು ಸೈಡ್ ಎಫೆಕ್ಟ್ಸ್ ಕೂಡ ಆಗಬಹುದು. ಅದಕ್ಕೆ ಇನ್ನೊಂದಿಷ್ಟು ಸುದ್ದಿಗಳಿಗೆ ಒಂದಿಷ್ಟು ಗಾಳಿ ಸುದ್ದಿಗಳು ಸೇರಿ ಅದನ್ನು ತಗೊಂಡ್ರೆ ಸತ್ತೇ ಹೋಗ್ಬಿಟ್ರಂತೆ ಅಂತೇಳಿ ಈ ಥರದ್ದೆಲ್ಲ ಹಬ್ಬಿರೋದು ನೋಡಿವಿ ನಾವು. ಯಾಕಂದರೆ ಡಾಕ್ಟರ್ಗಳ ಹತ್ರ ಮಾತಾಡಿದಾಗ ಗೊತ್ತಾಗುತ್ತೆ, ಯಾವ್ಯಾವಾಗ ನಾವು ಈ ಲಸಿಕೆಗಳ ಪ್ರಯೋಗ ಬಂತಲ್ಲ, ಆ ಲಸಿಕೆಗಳ ಪ್ರಯೋಗ ಬಂದಂಥ ಸಂದರ್ಭದಲ್ಲಿ ಇಂಥವೆಲ್ಲವೂ ಕೂಡ ಆಗಿದೆ. ಹೀಗಾಗಿನೇ ಹಿಂದೆ ಲಸಿಕೆ ಬಂದಂಥ ಸಂದರ್ಭದಲ್ಲಿ ಸ್ವತಃ ಮೈಸೂರಿನ ಮಹಾರಾಣಿ ಅವರು ಲಸಿಕೆಯನ್ನು ಪಡೆದು, ಇಲ್ಲಪ್ಪ ನಾನು ಲಸಿಕೆಯನ್ನು ಪಡೆದಿದ್ದೀನಿ, ಬೇರೆ ಯಾರಿಗೂ ಕೂಡ ತೊಂದರೆ ಆಗಲ್ಲ ನೋಡಿ ಅಂತ ಹೇಳಿ ಲಕ್ಷ್ಮೀ ಅಮ್ಮಣ್ಣಿಯವರು ಅವರು ಲಸಿಕೆಯನ್ನು ಪಡೆದು ನೋಡಿ ನಾನು ತಗೊಂಡಿನ ಲಸಿಕೆನ ಏನೂ ಆಗಿಲ್ಲ ನೋಡಿ ಅಂತ ಹೇಳಿ ತೋರಿಸಿದ್ರೆ ಹಿಂಗೆ ಒಂದಿಷ್ಟು ಪದೇ ಸಾಬೀತಾಗಬೇಕು. ನಮ್ಮ ಜನಗಳು ಅಷ್ಟು ಸುಲಭ ನಂಬಲ್ಲ. ಒಂದಿಷ್ಟು ಸುದ್ದಿಗಳು, ಗಾಳಿ ಸುದ್ದಿಗಳು ಕೂಡ ಹಬ್ಬಿಡ್ತವೆ. ಜೊತೆಗೆ ಸೈಡ್ ಎಫೆಕ್ಟ್ಸ್ ಕೂಡ ಇದ್ದೇ ಇರುತ್ತೆ ಅನ್ನುವಂಥ ಮಾತು ದಿವ್ಯಾ ಚಂದ್ರಧರ್ ಏನು ಹೇಳ್ತಾರೆ ಕೇಳ್ತೀನಿ. ಮೇಡಮ್, ಸೈಡ್ ಎಫೆಕ್ಟ್ಸ್ ಕೂಡ ಇರುತ್ತಲ್ವ ಇದಕ್ಕೆ? ಖಂಡಿತವಾಗಿ ಯಾವುದೇ ಒಂದು ಲಸಿಕೆ ಬಂದಾಗ ಮಾರುಕಟ್ಟೆಗೆ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಅಟ್ಲೀಸ್ಟ್ ಇವಾಗ ಅದಕ್ಕೆ ಸೀರಿಯಸ್ ಸೈಡ್ ಎಫೆಕ್ಟ್ಸು, ಸೀರಿಯಸ್ ಅಡ್ವರ್ಸ್ ಎಫೆಕ್ಟು, ವೆರಿ ಸೀರಿಯಸ್ ಅಡ್ವರ್ಸ್ ಎಫೆಕ್ಟು 3 ಥರ ಬೈಫರ್ಕೇಷನ್ ಮಾಡ್ತಾರೆ. ಇವಾಗ ಕೋವಿನ್ ಆ್ಯಪ್ನಲ್ಲಿ ಕೂಡ ಈ ಸೈಡ್ ಎಫೆಕ್ಟ್ಸ್ ಯಾರಿಗಾರು ಕಾಣಿಸ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಯಾರೋ ತಲೆ ಸುತ್ತು ಬಿದ್ದೋದು, ಯಾರಿಗೋ ಇನ್ನೊಂದೇನೋ ಸ್ಟ್ರೋಕ್ ಥರ ಆಯಿತು, ಪ್ಯಾರಾಲಿಟಿಕ್ ಎಫೆಕ್ಟ್ ಆಯಿತು, ಇದಕ್ಕೆ ಆನಫಿಲಿಟಿಕ್ ಎಫೆಕ್ಟ್ ಅಂತಾರೆ. ತುಂಬ ಇವಾಗ ಟೆಟನಸ್ ವ್ಯಾಕ್ಸಿನ್ ತೊಗೊಂಡ್ರು 0.1% ಜನಕ್ಕೆ ಅನಫಿಲಿಟಿಕ್ ಎಫೆಕ್ಟ್ ಅಂತ ಆಗುತ್ತೆ. ಅಂದರೆ ಸ್ಟ್ರೋಕ್ ಥರ ಬಂದು ಮುಖ ಎಲ್ಲ ನೀಲಿಯಾಗಿ ಪ್ಯಾರಾಲಿಟಿಕ್ ಎಫೆಕ್ಟ್ ಥರ ಆಗುತ್ತೆ. ಇದು ಡೆತ್ಗೂ ಹೋಗ್ಬೋದು. ಸೊ 0.1% ಅಥವಾ ಸರ್ಟನ್ ಪರ್ಸೆಂಟ್ ಆಫ್ ಜನಗಳಿಗೆ ವ್ಯಾಕ್ಸಿನ್ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಯಾಕಂದರೆ ಅವ್ರ ದೇಹ ಅದಕ್ಕೆ ಹೊಂದ್ಕೊಳ್ಳೋದಿಲ್ಲ. ಅದಕ್ಕೆ ಇವಾಗ ಆ ಮಾರ್ಗಸೂಚಿಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಯಾವುದೇ ಜಾಗದಲ್ಲಿ ಎಲ್ಲಿ ಲಸಿಕೆ ಕೊಡ್ತಾ ಇದ್ದಾರೆ ಅಲ್ಲಿ ಅನಫಿಲಿಟಿಕ್ ಕಿಟ್ ಅನ್ನೋದನ್ನು ಕೊಡ್ತಾ ಇದ್ದಾರೆ. ಅಂದರೆ ಈ ಥರ ಒಂದು ಸೈಡ್ ಎಫೆಕ್ಟ್ ಆದಾಗ ಯಾವ ಥರ ಹ್ಯಾಂಡ್ಲ್ ಮಾಡೋದು, ಟ್ರೈನಿಂಗಿಂದ ಹಿಡಿದು ಅದನ್ನ ಅಡ್ಮಿನಿಸ್ಟ್ರೇಷನ್ ಮಾಡೋದು, ಸೆಲೈನು ಮತ್ತು ಅದಕ್ಕೆ ಇಮಿಡಿಯೇಟಾಗಿ ಕೆಲವೊಂದು ಡ್ರಗ್ಸ್ ಕೊಡಬೇಕಾಗುತ್ತೆ ಅದನ್ನ ಹ್ಯಾಂಡಲ್ ಮಾಡೋಕ್ಕೆ. ಸೊ ಟ್ರೈನಿಂಗಿಂದ ಹಿಡಿದು ಅಡ್ಮಿನಿಸ್ಟ್ರೇಷನ್ವರೆಗೂ ಈ ಥರ ಎಂಟೈರ್ ಟೀಮು ಎಲ್ಲಿ ಲಸಿಕೆ ಕೊಡಲಾಗುತ್ತೆ ಅವರು ಸಜ್ಜಾಗಿರಲೇಬೇಕಾಗುತ್ತೆ. ಆಮೇಲೆ ಗಾಳಿ ಸುದ್ದಿ ಹಬ್ಬುತ್ತೆ. ಒಬ್ರಿಗೆ ಸೈಡ್ ಎಫೆಕ್ಟ್ ಆದ ಅದರ ಅರ್ಥ ಎಲ್ಲರಿಗೂ ಆಗುತ್ತೆ ಅಂತ ಅಲ್ಲ. ಒಬ್ರಿಗೆ ಸೈಡ್ ಎಫೆಕ್ಟ್ ಆದ ತಕ್ಷಣ ತುಂಬ ಜನ ಭಯ ಪಟ್ಕೊಂಡು ಬರೋದೇ ನಿಲ್ಲಿಸ್ಬಿಡ್ತಾರೆ. ಸೊ ಈ ಥರದ್ದೆಲ್ಲ ತುಂಬ ಚಾಲೆಂಜಸ್ ಇದೆ. ಬಟ್ ಇದಕ್ಕೆ ಅಂತ ಮಾರ್ಗಸೂಚಿಗಳಲ್ಲಿ ಬರ್ದಿದ್ದಾರೆ ಈ ಥರ ಆದವ್ರಿಗೆ ಹೆಂಗೆ ಇದು ಮಾಡೋದು, ಈ ಇನ್ಫಾರ್ಮೇಷನ್ ಡೇಟಾನು ಸಿಡಿಸ್ಕೊ ಅಂದರೆ DCG ಡ್ರಗ್ ಕಂಟ್ರೋಲ್ ಆಫೀಸ್ಗೆ ಈ ಇನ್ಫಾರ್ಮೇಷನ್ ಎಲ್ಲ ಸಾಫ್ಟ್ವೇರ್ ಹೋಗಿ ಅಲ್ಲಿಗೆ ರೀಚ್ ಆಗುತ್ತೆ. ತುಂಬ ಜನಕ್ಕೆ ತುಂಬ ಜಾಸ್ತಿ ಸೈಡ್ ಎಫೆಕ್ಟ್ ಆದಾಗ ಆ ವ್ಯಾಕ್ಸಿನೇಷನ್ನ ಸ್ಟಾಪ್ ಮಾಡ್ತಾರೆ, ಆ ಡೇಟಾನ ಎವ್ಯಾಲ್ಯೂಯೇಟ್ ಮಾಡಿ. ಸೊ ಈ ಥರದ್ದೆಲ್ಲ ಸ್ಟೆಪ್ಸ್ನ ಪ್ರಿಕಾಷನ್ಸ್ನ ತೊಗೋತಾರೆ. ಬಟ್ ಜನನು ಮಾನಸಿಕವಾಗಿ ಸಿದ್ಧರಾಗಿರಬೇಕು. ಸೈಡ್ ಎಫೆಕ್ಟ್ಸು ಎಲ್ಲರಿಗೂ ಆಗೋದಿಲ್ಲ. ಕೆಲವ್ರಿಗೆ ಜ್ವರ ಬಂದಂಗೆ ಆಗುತ್ತೆ. ಇವಾಗ TT ಇಂಜೆಕ್ಷನ್ ತೊಗೊಂಡ್ರೆ ಕೆಲವ್ರಿಗೆ ಜ್ವರ ಬಂದಂಗೆ ಆಗುತ್ತೆ, ಕೆಲವ್ರಿಗೇನೂ ಇಲ್ಲ, ನಾರ್ಮಲ್ ಆಗಿರ್ತಾರೆ. ಸೊ ಎನಿ ವ್ಯಾಕ್ಸಿನ್ನು ಕೆಲವೊಂದು ವರ್ಗದ ಜನಕ್ಕೆ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಮಾನಸಿಕವಾಗಿ ಸಿದ್ಧರಾಗಿ ಭಯಭೀತಿ ಪಡೋದೇನು ಬೇಕಾಗಿಲ್ಲ. ನೀವು ಹೋಗ್ತಿರೋ ವ್ಯಾಕ್ಸಿನೇಷನ್ ತಗೊಳ್ಳೋ ಜಾಗದಲ್ಲಿ ಅದೆಲ್ಲ ಇನ್ ಕೇಸ್ ಏನಾದ್ರು ಸೈಡ್ ಎಫೆಕ್ಟ್ಸ್ ಆದರೆ ಅದನ್ನ ಹ್ಯಾಂಡಲ್ ಮಾಡುವ ಕೇಪಬಿಲಿಟಿ ಇದೆಯಾ ಅನ್ನೋದು ಚೆಕ್ ಮಾಡ್ಕೋಬೇಕು. ಓಕೆ, ಸೊ ಅಂತೂ ಚಾಲೆಂಜ್ಗಳ ಮೇಲೆ ಚಾಲೆಂಜ್ ಇದೆ ಮೇಡಮ್. ಯಾಕಂದರೆ ಈಗೇನಾದರೂ ನೋಡಿ, ಈಗ ತುಂಬ ದೊಡ್ಡ ರೋಗಗಳಿಂದ ಏನಾದರೂ ಬಳಲ್ತಾ ಇದ್ದ ವ್ಯಕ್ತಿ ಅಂತಂದರೆ ಹತ್ತಿರದಲ್ಲೇ ಈ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹತ್ತಿರ ಇಟ್ಕೊಂಡೇ ಕೊಡಬೇಕಾಗತ್ತೆ ಪಾಪ ಅವ್ರಿಗೆ. ಯಾಕಂದರೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಏನು ಬೇಕಾದ್ರೂ ಆಗ್ಬೋದು. ಹೌದು, ಮಾರ್ಗದರ್ಶಿಯಲ್ಲಿ ಅದೇ ಹೇಳಿದ್ದಾರೆ. ಯಾವುದೇ ಈ ಬೂತು ಎಲ್ಲಿದೆ ವ್ಯಾಕ್ಸಿನ್ ಕೊಡೋ ಬೂತು ಹತ್ತಿರದಲ್ಲಿ ಹಾಸ್ಪಿಟ್ಲ್ ಇರಲೇಬೇಕು, ಆ್ಯಂಬುಲೆನ್ಸ್ ಇರಲೇಬೇಕು, ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಇರಲೇಬೇಕು. ಸೊ ಈ ಥರ ಒಂದು ಗೈಡ್ಲೈನ್ಸ್ ಫಾಲೋ ಮಾಡಿಕೊಂಡೇ ವ್ಯಾಕ್ಸಿನ್ ಕೊಡಬೇಕು ಅನ್ನೋದನ್ನು ಅವರು ಸೂಚಿಸಿದ್ದಾರೆ. ಡಾಕ್ಟರ್ ಸುನಿಲ್ ಕುಮಾರ್? ಹೌದು, ಆ್ಯಕ್ಚುಲಿ ಈ ಸೈಡ್ ಎಫೆಕ್ಟ್ಸ್ ಏನು ನೋಡುತ್ತಾ, ಈಗ ಕೆಲವಾರು ಮಂದಿಗೆ ನೋಡ್ತಾ ಹೋದಾಗ ಸೈಡ್ ಎಫೆಕ್ಟ್ಸ್ ಸಿವಿಯಾರಿಟಿ ನೋಡಬೇಕಾಗುತ್ತೆ ನಾವು. ಸೊ ಚಿಕ್ಕದ ಪುಟ್ಟ ಅಡ್ಡ ಪರಿಣಾಮ ಎಲ್ಲರಿಗೂ ಬರ್ಬೋದು. ಯಾವುದೇ ವ್ಯಾಕ್ಸಿನ್ ತಗೊಂಡಾಗ ಒಂದಿನ ಜ್ವರ ಬರೋವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಅವರಿಗೆ ಸ್ವೆಟ್ಟಿಂಗ್ ಆಗ್ಬೋದು, ಇವೆಲ್ಲ ಚಿಕ್ಕ ಪುಟ್ಟದು ಆಗ್ತಾ ಹೋಗುತ್ತೆ. ಇದ್ರ ಬಗ್ಗೆ ನಾನು ಜನಗಳಲ್ಲಿ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಯಾವುದೇ ಒಂದು ಸಣ್ಣ ಪುಟ್ಟದನ್ನೇ ಇನ್ಸಿಡೆಂಟ್ನ ದೊಡ್ಡದು ಮಾಡಿ ವೈಭವೀಕರಿಸಿ ವ್ಯಾಕ್ಸಿನ್ ಇದು ಸರಿ ಇಲ್ಲ ಅನ್ನುವಂಥ
ಆ ಮಾತುಗಳು ಹಬ್ಬುವಂಥ ಸಾಧ್ಯತೆ ಇರುತ್ತೆ. ನಮ್ಮ ದೇಶದಲ್ಲಿ ಇದು ಸರ್ವೇ ಸಾಮಾನ್ಯ. ಯಾವುದೇ ಒಂದು ಹೊಸದು ಕೊಡಕ್ಕೆ ಹೋದಾಗ ಜಾಸ್ತಿ ಇರುತ್ತೆ ಡಾಕ್ಟರ್. ಪೋಲಿಯೋ ವ್ಯಾಕ್ಸಿನ್ ಬಂದಾಗೂ ಕೂಡ ಇದರಿಂದ ಜನಸಂಖ್ಯೆ ಕಮ್ಮಿ ಮಾಡೋವಂಥ ಒಂದು ಸ್ಟ್ರಾಟಜಿ ಇದೆ ಅಂತ ಕೆಲವಾರು ರಾಜ್ಯಗಳಲ್ಲಿ ಕೆಲವೊಂದು ಇದಾರೆ. ಇನಿಷಿಯಲ್ ಅಪ್ರೆನ್ಷನ್ಸ್ ಇತ್ತು, ಈ ವ್ಯಾಕ್ಸಿನ್ಸ್ ಕೂಡ ಹಂಗೆ ಇರ್ಬೋದು. ಬಟ್ ಎಲ್ಲರೂ ಗಮನದಲ್ಲಿ ಏನಿಟ್ಕೋಬೇಕು, ಇಟ್ ಈಸ್ ಅದಕ್ಕೆ ಡಾಕ್ಟರ್ ಏನು ಮಾಡ್ತಾರೆ ಅಂತಂದ್ರೆ, ಈಗ ನೋಡಿ, ಈಗ ದೊಡ್ಡ ದೊಡ್ಡ ರಾಷ್ಟ್ರಗಳು ನೀವೇನಾದ್ರು ಟ್ರಂಪ್ ಮಗಳಿಗೆ ಕೊಡೋದ್ರ ಮುಖಾಂತರ ಅಥವಾ ಪುಟಿನ್ ಮಗಳಿಗೆ ಕೊಡೋದ್ರ ಮುಖಾಂತರ ಈ ರೀತಿ ಹೆಂಗ್ ಗೊತ್ತಾ, ನೋಡಪ್ಪ ನಮ್ಮ ನಮ್ಮರಿಗೆ ಕೊಡ್ಕೊತಾ ಇದೀವಿ, ಸಹಾಯಕ್ಕಂತೂ ತಗೊಳ್ಳಲ್ವಲ್ಲ ನಾವು. ಅದಕ್ಕೆ ನಾನು ಹೇಳಿದೆ, ಮೈಸೂರಿನ ಮಹಾರಾಣಿಯವರು ಕೂಡ ಈ ವ್ಯಾಕ್ಸಿನ್ ಬಂದಂತ ಸಂದರ್ಭದಲ್ಲಿ, ಅವಾಗೆಲ್ಲ ದೊಡ್ಡ ಮಟ್ಟದಲ್ಲಿ ಈ ಪ್ಲೇಗ್ ಗೀಗೆಲ್ಲ ಶುರುವಾಗಿತ್ತಲ್ಲ ಮೇಡಮ್, ಆ ಸಂದರ್ಭದಲ್ಲಿ ವ್ಯಾಕ್ಸಿನ್ ತಗೊಳ್ಳುವಂತ ಸಂದರ್ಭದಲ್ಲಿ ತಾವೇ ಮೊದಲು ತಗೊಂಡು ತಮ್ಮ ಪರಿವಾರದವರಿಗೆ ಮೊದಲು ಕೊಟ್ಟು ಅದಾದ್ಮೇಲೆ ಬೇರೆಯವ್ರಿಗೆ ಕೊಡಕ್ಕೆ ಶುರು ಮಾಡಿದ್ರು ಅಂತ ಹೇಳಿ. ಅಂದ್ರೆ ಜನಗಳಿಗೆ ಒಂದು ಕಾನ್ಫಿಡೆನ್ಸ್ ಬರಲಿ ಅಂತ. ಇದು ಹಾಗೆ ಆಗುತ್ತೆ. ನಮ್ಮ ದೇಶದಲ್ಲಿ ಕೂಡ ಸೆಲೆಬ್ರಿಟೀಸ್ನ ಇನ್ವಾಲ್ವ್ ಮಾಡ್ತಾರೆ. ಫಸ್ಟ್ ಅವ್ರಿಗೆ ಕೊಡ್ತಾರೆ, ಅವ್ರಿಗೆ ಕೊಟ್ಬಿಟ್ಟು ಅವರಿಂದ ನಮ್ಗೇನು ತೊಂದರೆ ಇಲ್ಲ ಅಂತ ಹೇಳುವಂತ ಆ ಸೆಲೆಬ್ರಿಟೀಸ್ಗಳು ಏನಾರು ಒಂಚೂರು ತಲೆ ತಿರುಗಿ ಬಿಟ್ಬಿಟ್ರೆ ಅದೊಂದು ದೊಡ್ಡ ಅದು ಆಕ್ಚುಲಿ ಅದು ಒಂದು ಆಗುತ್ತೆ. ಬಟ್ ಯೂಶಲಿ ನೋಡ್ತಾ ಹೋದಾಗ ಸಾಮಾನ್ಯವಾಗಿ ಆ ಥರ ಆದಂಥ ಉದಾಹರಣೆಗಳು ತುಂಬ ಕಮ್ಮಿ. ಈಗ ಬೇರೆ ದೇಶದಲ್ಲಿ ಕೂಡ ವ್ಯಾಕ್ಸಿನ್ ತಗೊಂತಾ ಇದ್ದಾರೆ. ನೋಡ್ದಂಗೆ ನನಗೆ ಗೊತ್ತಿರೋಂಗೆ ಬರೀ 2 ಇನ್ಸಿಡೆಂಟ್ ಅಷ್ಟೇ ರಿಪೋರ್ಟ್ ಆಗಿದೆ. ಏನೇನು ಇದರಲ್ಲಿ ನೋಡ್ತಾ ಹೋದಾಗ 2 ಇನ್ಸಿಡೆಂಟು. ಅದಕ್ಕೆ ಅಲರ್ಜಿಕ್ ರಿಯಾಕ್ಷನ್ಸ್ ಇರೋರು ಈ ವ್ಯಾಕ್ಸಿನ್ಸ್ನ ತಗೋಬೇಕಾ ಬೇಡವಾ ಅಂತ ಒಂದು ಮಾರ್ಗಸೂಚಿ ಕೂಡ ಇದ್ದಾರೆ. ಮೊದಲೇ ಯಾವ್ದಾದ್ರು ಅಲರ್ಜಿ ಇದ್ದರೆ ಅಂಥವ್ರು ರಿಪೋರ್ಟ್ ಮಾಡ್ಕೊಂಡು ತಗೊಳೋದು ಬೇಡ ಅಂತ. ಅದು ಯಾಕಂದ್ರೆ ಇವಾಗಲೂ ನಮ್ಮಲ್ಲಿ ಕೆಲವರು ಇದ್ದಾರೆ ಡಾಕ್ಟ್ರೆ, ನೀವು ಇಂಜೆಕ್ಷನ್ ಕೊಡಿಸ್ಬೇಕು ಅಂತಂದ್ರೆ ಕರ್ಕೊಂಡೋಗಿ ಈ ನೆಡಗಂಬ ಕರ್ಕೊಂಡು ಹೋಗ್ತಾರಲ್ಲ, ಹಂಗೆ ಎಳ್ಕೊಂಡು ಹೋಗ್ಬೇಕು ಅವ್ರನ್ನ. ಅದೇನೋ ಅಷ್ಟು ವಿಪರೀತವಾದಂಥ ಭಯ ಅಂಥವ್ರಿಗೆ ಈ ಮೊದಲೇ ಆ ಭಯ ಈ ಭಯ ಎಲ್ಲ ಸೇರ್ಕೊಂಡು ಇನ್ನೊಂದಿಷ್ಟು ತೊಂದರೆ ಮಾಡ್ಬಿಡತ್ತೇನೆ ಅಂತ. ಮೇಡಮ್, ನಾನು ತಮಗೆ ಕೇಳ್ತಾ ಇದ್ದೀನಿ, ಡಾಕ್ಟ್ರುಗಳು ಎಷ್ಟರ ಮಟ್ಟಿಗೆ ಕಾನ್ಫಿಡೆಂಟ್ ಆಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಏನಾದರೂ ಈ ರೀತಿ ಟ್ರಯಲ್ಸ್ಗಳು ನಡೀತಲ್ಲ, ಆವಾಗ ಡಾಕ್ಟ್ರುಗಳು ಏನಾದರೂ ಇನ್ವಾಲ್ವ್ ಆಗಿದ್ರಾ? ಎಷ್ಟು ಜನ ಡಾಕ್ಟ್ರುಗಳು ತೆಗೆದುಕೊಂಡಿದ್ದಾರೆ? ರೀಸೆಂಟಾಗಿ ಮೈಸೂರಲ್ಲಿ ಒಬ್ಬರು ಡಾಕ್ಟ್ರು ತಗೊಂಡ್ರು ಅಂತ ನ್ಯೂಸ್ ಬಂದಿತ್ತಲ್ಲ, ಡಾಕ್ಟ್ರುಗಳು ಇನ್ವಾಲ್ವ್ ಆಗಿದ್ದಾರೆ. ಬಟ್ ಇನ್ನೊಂದು ಕೇಳಬೇಕು, ರೀಸೆಂಟಾಗಿ ಹರಿಯಾಣದ ಮಿನಿಸ್ಟ್ರ್ ಒಬ್ಬರು ವ್ಯಾಕ್ಸಿನ್ ತೊಗೊಂಡು ಆದಮೇಲೆ ಕೋವಿಡ್ ಡೆವಲಪ್ಮೆಂಟ್ ಆಯಿತು ಅನ್ನೋ ಒಂದು ನ್ಯೂಸ್ ಹಬ್ಬಿತ್ತು. ಇವಾಗ ಅದು ನೋಡಬೇಕಾಗುತ್ತೆ. ಈ ಟ್ರಯಲ್ಸ್ ಮಾಡ್ಬೇಕಾದ್ರೆ ಯೂಶಲಿ ಒಂದು ಗ್ರೂಪ್ಗೆ ಪ್ಲೆಸಿಬೋ ಅಂದರೆ ಡಮ್ಮಿ ಮೆಡಿಸನ್, ಒಂದು ಗ್ರೂಪ್ಗೆ ಆ್ಯಕ್ಚುಯಲ್ ಮೆಡಿಸನ್ ಕೊಡ್ತೀವಿ. ಅವ್ರಿಗೆ ಆ್ಯಕ್ಚುಯಲ್ ಮೆಡಿಸನ್ ವ್ಯಾಕ್ಸಿನ್ ಹೋಯ್ತು ಅಥವಾ ಡಮ್ಮಿ ಮೆಡಿಸನ್ ಹೋಯ್ತು ಅದನ್ನ ಎವ್ಯಾಲ್ಯೂಯೇಟ್ ಮಾಡಲಿಲ್ಲ, ಸುಮ್ಮನೆ ನ್ಯೂಸ್ನ ಹಬ್ಸಿದ್ರು. ಓಕೆ, ವ್ಯಾಕ್ಸಿನ್ ತೊಗೊಂಡ್ರು ಆದಮೇಲೆ ಇವರಿಗೆ ಕೋವಿಡ್ ಡೆವಲಪ್ ಆಯಿತು ಅಂತ. ಟ್ರಯಲ್ಸಲ್ಲಿ ಮಾತ್ರ. ಇವಾಗ ಆ್ಯಕ್ಚುಯಲ್ ವ್ಯಾಕ್ಸಿನ್ ಕೊಡ್ಬೇಕಾದ್ರೆ ಎಲ್ಲರಿಗೂ ಆ್ಯಕ್ಚುಯಲ್, ಕ್ಲಿನಿಕಲ್ ಸ್ಟಡಿನಲ್ಲಿ ಮಾತ್ರ ಆ ಥರ ಕೊಡ್ತಾರೆ. ಸೊ ಈ ಥರ ನ್ಯೂಸ್ಗಳನ್ನ ಹಬ್ಸ್ಬಾರ್ದು ಅನ್ನೋದು ನನ್ನ ಇದು. ಡಾಕ್ಟ್ರುಗಳು ಡೆಫಿನೆಟ್ಲಿ ಈಗ ಆ ವ್ಯಾಕ್ಸಿನ್ ತಗೊಂಡಿರ್ತಾರಲ್ಲ ಅಂಥವ್ರಿಗೆ ಕೊಟ್ಟಿರೋದು ಯಾವುದು ಅದು ಅದು ಬ್ಲೈಂಡೆಡ್ ಸ್ಟಡಿ ಅಂತಾರೆ. ಡಾಕ್ಟ್ರಿಗೂ ಗೊತ್ತಿರಲ್ಲ, ರೋಗಿಗೂ ಗೊತ್ತಿರಲ್ಲ ಏನು ಸಿಕ್ಕಿದೆ ಅಂತ. ಅದನ್ನ ಕಂಪ್ಲೀಟ್ ಸ್ಟಡಿ ಮುಗ್ದಾದ್ಮೇಲೆ ಡಿಕೋಡಿಂಗ್ ಮಾಡ್ತಾರೆ. ಡಿಕೋಡಿಂಗ್ ಮಾಡಿ ತೆಗೆದು ಆಮೇಲೆ ಯಾರಿಗೇನು ಸಿಕ್ಕಿದೆ ಅಂತ ರಿಸಲ್ಟ್ಸ್ ತೆಗೆದು ಆಮೇಲೆ ರಿಪೋರ್ಟ್ ಮಾಡ್ತಾರೆ. ಇಲ್ಲಾಂದ್ರೆ ಬಯಾಸ್ಡ್ ಆಗೋಗುತ್ತೆ. ಯಾವುದೋ ಒಂದು ದೇಶದಲ್ಲಿ ಇದೆ ಕೂಡ, ಐ ಮೀನ್ ಬೇರೆ ದೇಶದಲ್ಲಿ ಕೂಡ ಈಗ ಮೊನ್ನೆ ಒಂದು ವ್ಯಾಕ್ಸಿನ್ ತೊಗೊಂಡಾಗ ಇದೇ ಸಿವಿಯರ್ ಎಫೆಕ್ಟ್ ಆಯಿತು. ಅದು ನೋಡ್ತಾ ಹೋದಾಗ ಅದು ವ್ಯಾಕ್ಸಿನ್ ಅಲ್ಲ, ಅದು ಪ್ಲೆಸಿಬೋ ಅಂತ, ಪ್ಲೆಸಿಬೋ ಕೊಟ್ಟಿರೋದು. ಇಟ್ ಈಸ್ ನಾಟ್ ರಿಲೇಟೆಡ್ ಟು ವ್ಯಾಕ್ಸಿನ್ ಅಂತ. ಸೊ ಈ ಥರ ನೋಡ್ತಾ ಹೋದಾಗ ನೀವು ಹೇಳ್ದಂಗೆ ಕ್ಲಿನಿಕಲ್ ಟ್ರಯಲ್ಸಲ್ಲಿ ಎಲ್ಲರೂ ಪ್ಲೆಸಿಬೋ ಅಂದರೆ, ಈಗ ನಾನು ನೀವು ಇರ್ತೀವಿ, ಈಗ ನನಗೆ ವ್ಯಾಕ್ಸಿನ್ ಕೊಡ್ತಾರೆ, ದಟ್ ಈಸ್ ನನಗೆ ವ್ಯಾಕ್ಸಿನ್ ಕೊಡ್ತಾರೆ, ತಮಗೆ ವ್ಯಾಕ್ಸಿನ್ ಕೊಟ್ಟಿದ್ದೀವಿ ಅಂತಲೇ ತಮಗೆ ಗೊತ್ತಿರಲ್ಲ ಅಥವಾ ಬೇರೆ ಯಾರಿಗೂ ಗೊತ್ತಿರಲ್ಲ, ತಮಗೆ ಇನ್ನೊಂದು ಇಂಜೆಕ್ಷನ್ ಕೊಡ್ತಾರೆ. ಆ್ಯಕ್ಚುಲಿ ಅದು ನೋಡಿದ್ರೆ ವ್ಯಾಕ್ಸಿನ್ ಅಲ್ಲ. ಸೊ ಇಬ್ಬರಲ್ಲಿ ಕೊಟ್ಟ ಮೇಲೆ ಇದು ಕಂಪೇರ್ ಮಾಡ್ತಾರೆ. ಕಂಪೇರ್ ಮಾಡಿ ಸ್ಟಡೀಸ್ ನೋಡಿದಾಗ ಅದನ್ನೇ ಕೊಡೋದು ಎಫೆಕ್ಟಿವಿಟಿ, ಅವರಲ್ಲಿ ಏನಿದೆ ಇವರಲ್ಲಿ ಏನಿದೆ ಅಂದರೆ ಕಂಪ್ಯಾರಿಸನ್ ಗ್ರೂಪ್ ಅಂತಾರೆ. ಸೊ ತಾವು ಏನು ತಗೊಂಡಿರಲ್ಲ, ಬಟ್ ನನಗೆ ವ್ಯಾಕ್ಸಿನ್ ಕೊಟ್ಟಿರ್ತಾರೆ. ಸೊ ನನ್ನಲ್ಲಿ ಸ್ಟಡಿ ಮಾಡ್ತಾ ಇಬ್ಬರಲ್ಲೂ ಸ್ಟಡಿ ಮಾಡಿ ನೋಡಿದಾಗ ಅದರಲ್ಲೇ ಎಫೆಕ್ಟಿವ್ನೆಸ್ಸು ಅಥವಾ ಎಫಿಕಸಿ ಅಥವಾ ಸೇಫ್ಟಿ ಸೈಡ್ ಎಫೆಕ್ಟ್ಸು ಎಲ್ಲ ಇರುತ್ತೆ. ಬಟ್ ಸಮ್ಟೈಮ್ಸ್ ಏನು ಹೇಳುತ್ತೆ ಡಾಕ್ಟರ್ ದಿವ್ಯ ಅವರಾದಂಗೆ, ಆದಾಗ ಚಾನ್ಸ್ ಇರುತ್ತೆ ಅದು ಯಾರಿಗೆ ಕೊಟ್ಟಿದ್ದಾರೆ ಅಂತ ಆವಾಗ ಲೇಟರಾಗಿ ನೋಡಬೇಕಾಗುತ್ತೆ. ನೋಡಿದಾಗ ಇದಾಗುತ್ತೆ. ಹರಿಯಾಣ ಮಿನಿಸ್ಟ್ರು ಉದಾಹರಣೆಗೆ ಬಂದಾಗ ನೋಡ್ತಾ ಹೋದರೆ ಅವರು ಫಸ್ಟ್ ಡೋಸ್ ತೊಗೊಂಡಿದ್ರು, ಸೆಕೆಂಡ್ ಡೋಸು ತೊಗೊಂಡಿರಲಿಲ್ಲ. ಸೊ ಫಸ್ಟ್ ಡೋಸು ಮತ್ತು ಸೆಕೆಂಡ್ ಡೋಸ್ ಪೀರಿಯಡಲ್ಲಿ 21 ಡೇಸ್ ಗ್ಯಾಪಲ್ಲಿ ಏನಿರುತ್ತೆ ಅವ್ರಿಗೆ ಕೊರೋನಾ ಕಾಣಿಸ್ಕೊಂತು. ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾವು ಅದು ಒಂದು ವ್ಯಾಕ್ಸಿನ್ ತೊಗೊಂಡ್ಮೇಲೆ 21 ಡೇಸ್ ಏನಿದೆ ಅದು ಕಾಂಟ್ಯಾಕ್ಟ್ ಪೀರಿಯಡು ಅದೆಲ್ಲ ಅಗೇನ್ ಇದೆಲ್ಲ ನೀವು ಹೇಳ್ದಂಗೆ ಫೀಲ್ಡ್ ಲೆವೆಲ್ ಚಾಲೆಂಜಸ್ಸು, ಇದನ್ನು ಕೂಡ ನೋಡಬೇಕಾಗತ್ತೆ. ಜನಗಳು ಒಂದು ಗಮನದಲ್ಲಿ ಇಟ್ಕೋಬೇಕು, ಈ ವ್ಯಾಕ್ಸಿನ್ನ ವಿಶ್ವದಾದ್ಯಂತ ವಿಜ್ಞಾನಿಗಳು ತುಂಬ ಕಷ್ಟಪಟ್ಟು ಕಂಡಿಡಿದ್ದಾರೆ. ಕ್ಲಿನಿಕಲ್ ಟ್ರಯಲ್ಸ್ ಆಗಿದೆ, ತುಂಬ ಸೇಫ್ಟಿ ಇದೆ, ತಗೊಂಡವ್ರು ಎಷ್ಟು ಜನ ಇದ್ದಾರೆ. ಒಂದೋ ಎರಡೋ ಸೈಡ್ ಎಫೆಕ್ಟ್ಸ್ ಬಗ್ಗೆ ನಾವು ಮಾತಾಡೋದಲ್ಲ, ಎಷ್ಟೊಂದು ಜನ ತುಂಬ ಚೆನ್ನಾಗಿ ರಿಕವರ್ ಆಗಿದ್ದಾರೆ, ಎಷ್ಟು ಜನಕ್ಕೆ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಅದನ್ನ ನೋಡಿ ನಾವು ಓವರ್ ಆಲ್ ರಿಸಲ್ಟ್ ನೋಡಬೇಕಾಗುತ್ತೆ. ಇದ್ರ ಬಗ್ಗೆ ಮಾತಾಡ್ತೀನಿ. ಡಾಕ್ಟರ್ ಚಂದ್ರಶೇಖರ್ ನಮ್ಮ ಜೊತೆಗಿದ್ದಾರೆ, ರೋಗ ನಿರೋಧಕ ತಜ್ಞರು. ಡಾಕ್ಟರ್ ಚಂದ್ರಶೇಖರ್ ಜಿ, ನಾವು ಸಾಕಷ್ಟು ಚರ್ಚೆ ಮಾಡ್ತಾ ಇದ್ವಿ
ವ್ಯಾಕ್ಸಿನ್ ಬರ್ತಾ ಇದೆ, ವ್ಯಾಕ್ಸಿನ್ ಬರಲಿಕ್ಕೆ ಯಾವ ಸಿದ್ಧತೆಗಳಾಗಿದೆ, ಜೊತೆಗೆ ಮಾರ್ಗಸೂಚಿಗಳು ಏನೇನು ಹೇಳ್ತವೆ, ಏನು ಎತ್ತ ಅಂತ ದೊಡ್ಡ ಚಾಲೆಂಜ್ ಕೂಡ ನಮ್ಮ ಜೊತೆಗಿದೆ. ಅದನ್ನು ದಿವ್ಯಾ ಚಂದ್ರಧರ್ ಮತ್ತು ಡಾಕ್ಟರ್ ಸುನಿಲ್ ಕುಮಾರ್ ಮಾತಾಡ್ತಾ ಇದ್ರು. ಅಂದರೆ ಎಷ್ಟರ ಮಟ್ಟಿಗೆ ಅಂತಂದರೆ ಕೆಲವರಿಗೆ ತಗೊಂಡ್ರೆ ಕೆಲವರು ಸೈಡ್ ಎಫೆಕ್ಟ್ಸ್ ಕೂಡ ಆಗಬಹುದು, ಆದರೆ ಅದೇ ಒಂದು ದೊಡ್ಡ ಸುದ್ದಿ ಆಗಿಬಿಡಬಾರ್ದು ಅನ್ನುವಂಥದ್ದು. ತೀರಾ ಜೀವ ಹೋಗುವಂಥ ಘಟನೆಗಳಾಗಲ್ಲ, ಬಹಳ ರೇರಾಗಿ ನಿಮಗೆ ಸೈಡ್ ಎಫೆಕ್ಟ್ಸ್ ಕೂಡ ಆಗ್ಬೋದು ಅನ್ನುವಂಥದ್ದು. ಹೀಗಾಗಿಯೇ ಮಾರ್ಗಸೂಚಿ ಕೂಡ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದೆ ಚಂದ್ರಶೇಖರ್ ಅವರೇ. ಏನು ಅಂತಂದರೆ ಸುತ್ತಮುತ್ತ ನೀವು ಒಳ್ಳೆ ಹಾಸ್ಪಿಟಲ್ ಇಟ್ಕೊಂಡೇ ನೀವು ಇದನ್ನು ಶುರು ಮಾಡಬೇಕು ವ್ಯಾಕ್ಸಿನ್ ಕೊಡಲಿಕ್ಕೆ ಅನ್ನುವಂಥದ್ದು. ಸೊ ಹೀಗಾಗಿಯೇ ಭಾರತದಂಥ ರಾಷ್ಟ್ರದಲ್ಲಿ ಇದು ಸ್ವಲ್ಪ ಕಷ್ಟ, ನಾವು ಮಾಡ್ತೀವಿ ಪ್ರಶ್ನೆ ಬೇರೆ, ಆದರೆ ನಿಜಕ್ಕೂ ಇದು ದೊಡ್ಡ ಚಾಲೆಂಜ್ ಅಂತ ಏನಂತೀರಿ? ಅಲ್ಲ, ಇದು ಯಾವುದೇ ಒಂದು ಹೊಸ ಇದು ಮಾಡಿದಾಗ ಚಾಲೆಂಜ್ ಇದ್ದೇ ಇರುತ್ತೆ. ಈ ಚಾಲೆಂಜ್ ನ ನಾವು ಇಂಡಿಯಾದ ಫೇಸ್ ಮಾಡಬಹುದು ಅನ್ನೋದನ್ನ ಈ ಕರೋನಾ ಪ್ಯಾಂಡಮಿಕ್ ನ ಹೇಗೆ ಹ್ಯಾಂಡಲ್ ಮಾಡಿದ್ವಿ, ದಟ್ ಇಟ್ ಸೆಲ್ಫ್ ಈಸ್ ಸಜೆಸ್ಟಿವ್. ಯಾಕೆಂದ್ರೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮಲ್ಲಿ ಡೆತ್ ರೇಟ್ ಕಡಿಮೆ, ನಮ್ಮಲ್ಲಿ ಕ್ಯಾಶುಯಾಲಿಟೀಸ್ ಕಡಿಮೆ. ಏನು ನಾವು ಡೆವಲಪ್ಡ್ ಕಂಟ್ರಿ ಅಂತ ಏನು ಹೆಲ್ತ್ ಸೋರ್ಸಸ್ಗೆ ಕಂಪೇರ್ ಮಾಡಿಕೊಂಡಾಗ ವಿ ಫೇರ್ಡ್ ಮಚ್ ಬೆಟರ್. So definitely ಈ issues ಕೂಡ we will be doing much better than what we are worried about actually. Okay. ಅಂದ್ರೆ ಆ ಪ್ರಿಕಾಷನ್ಸ್ ನ ತಗೊಳ್ಬೇಕು, ನಾವು ತಗೊಳ್ತೀವಿ. ಅಂದ್ರೆ ಒಂದು ವಿಷಯ ಏನ್ ಹೇಳಬೇಕು ಅಂದ್ರೆ, ನಮ್ಮಲ್ಲಿ ನಾವು ಇಂಡಿಯನ್ ಡಾಕ್ಟರ್ಸ್, ನಾನ್ ಡಾಕ್ಟರ್ ಅಂತ ಹೇಳ್ಕೊತಾ ಇಲ್ಲ, ಅಂದ್ರೆ ಹೆಮ್ಮೆಯಾಗೂ ಹೇಳ್ಕೋಬಹುದು. ನೀವು ನಮ್ಮ ಇಂಡಿಯನ್ ಡಾಕ್ಟರ್ಸ್ ಏನಿದ್ದಾರೆ, ದೇ ಆರ್ ವೆರಿ ರೆಸ್ಪಾನ್ಸಿಬಲ್, ವೆರಿ ರೆಸ್ಪಾನ್ಸಿವ್ compared to any part of the world. I think I can proudly say this actually. ಅಂದ್ರೆ ಈಗ ನಿಮಗೆ ಈಗ ವ್ಯಾಕ್ಸಿನ್ ಕೊಟ್ಟ ಕೂಡ್ಲೇನೆ ವಿ ಡೋಂಟ್ ಜಸ್ಟ್ ವ್ಯಾಕ್ಸಿನೇಟ್ ಅಂಡ್ ಫರ್ಗೆಟ್ ದೆಮ್, ವಿ ವಿಲ್ ಫಾಲೋ ದೆಮ್ ಅಪ್. ಯಾವ್ದಾದ್ರೆ ಕಾನ್ಸಿಕ್ವೆನ್ಸ್ ಏನು ಬರುತ್ತೆ ವಿ ನೋ ಅಬೌಟ್ ಇಟ್. ಡಾಕ್ಟರ್ ನೀವು ಏನೇ ಹೇಳಿ ನಗರ ಮಟ್ಟದಲ್ಲಿ ಇದೆಲ್ಲ ಓಕೆ ಅಂತ ಅಂದ್ಕೋತೀನಿ ಡಾಕ್ಟರ್. ಇನ್ನು ಗ್ರಾಮೀಣ ಮಟ್ಟದಲ್ಲಿ ನಾನು ಮಾತಾಡ್ತೀನಿ ಇದ್ರ ಬಗ್ಗೆ. ನಾನು ಪಾಪ ನೀವು ತುಂಬಾ ಹೆಮ್ಮೆಯಿಂದ ಉತ್ಸಾಹದಿಂದ ಹೇಳ್ತಾ ಇದ್ದೀರಿ, ನಾನು ನಿರಾಶೆ ಮಾಡ್ಲಿಕ್ಕೆ ನಾನು ತಯಾರಿಲ್ಲ. ನಾನು ಇದ್ರ ಬಗ್ಗೆ ನಾನು ಸಾಕಷ್ಟು ಮಾತಾಡ್ತೀನಿ. ವ್ಯಾಕ್ಸಿನ್ ಪ್ಲಾನ್ ನಡೀತಾ ಇದೆ, ನಿಜಕ್ಕೂ ಬಹಳ ಅದ್ಭುತವಾಗಿ ನಡೀತಾ ಇದೆ. ಕೇಂದ್ರ ಕೂಡ ಮಾರ್ಗಸೂಚಿನ ಬಿಡುಗಡೆ ಮಾಡಿದೆ. ಪ್ರತಿ ಅವಧಿನಲ್ಲಿ ಎಷ್ಟು ಮಂದಿಗೆ ಸಿಗುತ್ತೆ ಕೊರೋನಾ ಲಸಿಕೆ, ಇದು ಕೂಡ ಇಂಪಾರ್ಟೆಂಟ್ ಸಂಗತಿನೇ. 8 ಜನರಿಗೆ ಕೊಡ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು, ಯಾಕಂದರೆ ಇಲ್ಲಿ ಚಾಲೆಂಜಸ್ ಕೂಡ ಇದೆ. ಲಸಿಕೆ ನೀಡೋ ಸಂದರ್ಭದಲ್ಲಿ ಯಾವ್ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಕೈಗೊಳ್ಳಬೇಕು, ಅದು ಕೂಡ ಭಾಳ ಇಂಪಾರ್ಟೆಂಟ್ ಸಂಗತಿ. ಪ್ರತಿ ಲಸಿಕೆ ಕೇಂದ್ರದಲ್ಲಿ 8 ಜನ ತಜ್ಞರಿರ್ತಾರೆ ನೋಡಿ. ಇಂಥ ಪ್ರಶ್ನೆಗಳು ಬಂದಂಥ ಸಂದರ್ಭದಲ್ಲಿ ನಾವು ತುಂಬ ಯೋಚನೆ ಮಾಡಬೇಕು. ಯಾಕಂದರೆ ಹೆಂಗೋ ದೇವ್ರ ದಯೆಯಿಂದ ಡಾಕ್ಟರ್ ಚಂದ್ರಶೇಖರ್ ಅವರು ಹೇಳ್ತಾ ಇದ್ರು, ಬೇರೆ ರಾಷ್ಟ್ರಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ, ಬೇರೆ ರಾಷ್ಟ್ರಗಳ ಜನರಿಗೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮಲ್ಲಿ ರೋಗದ ಪ್ರಮಾಣ ನಮ್ಮ ಜನಸಂಖ್ಯೆಗೆ ಬಂದಿರುವಂಥದ್ದು ತುಂಬ ಕಡಿಮೆನೇ, ನಿಜ ಒಪ್ಕೋತೀನಿ. ಆದರೆ ಒಂದು ವೇಳೆ ಇದಕ್ಕೇನಾದರೂ ಇದಕ್ಕೆ ತತ್ವಿರುದ್ಧವಾಗಿ ನಡೆದು ಬಿಟ್ಟಿದ್ರೆ, ವಿಪರೀತ ಪ್ರಮಾಣದಲ್ಲಿ ಏನಾದರೂ ಇದು ಅಬ್ಬರಿಸ್ಬಿಟ್ಟಿದ್ರೆ ನಮ್ಮ ಗತಿ ಏನಾಗಬೇಕಾಗಿತ್ತು. ಸೊ ಈ ಥರದ್ದು 30 ನಿಮಿಷದಲ್ಲಿ ಏನಾದರೂ ಆರೋಗ್ಯದಲ್ಲಿ ಏರುಪೇರಾದರೆ ತಕ್ಷಣಕ್ಕೆ ಅವರಿಗೆ ಚಿಕಿತ್ಸೆ ಕೊಡಬೇಕು. ಅದಕ್ಕೋಸ್ಕರ 5 ತಜ್ಞರ ತಂಡವನ್ನು ನಿಯೋಜನೆ ಮಾಡಬೇಕು. ಇದು ಮತ್ತೆ ನಾನು ಡಾಕ್ಟರ್ ಚಂದ್ರಶೇಖರ್ ಅವ್ರ ಜೊತೆಗೆ ಮಾತಾಡ್ತೀನಿ. ಡಾಕ್ಟರ್ ಚಂದ್ರಶೇಖರ್ ಜಿ, ತಾವು ಹೇಳಿದ್ರಿ ನಿಜ, ಒಳ್ಳೆ ಮಾತೇನು ಅಂದರೆ, ಈಗ ಈ ತಾವು ಯಾವ ರೀತಿ ಏನೇನು ನಿಬಂಧನೆಗಳನ್ನು ನೀವು ಪಾಲನೆ ಮಾಡ್ತಿರ್ತೀರಿ, ಯಾವ್ಯಾವ ರೀತಿ ನೀವು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಂಡಿರ್ತೀರಿ, ಹಾಗೆ ಬೇರೆ ಸಿಸ್ಟಮು ಕೂಡ ಹಂಗಿದೆ ಅಂತ ನಾವು ಭಾವಿಸ್ತೀವಿ. ಖಂಡಿತವಾಗ್ಲೂ ಒಳ್ಳೇದಾದರೆ ತುಂಬ ಸಂದರ್ಭದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಹಂಗಿರಲ್ಲ ಡಾಕ್ಟರ್ ಜಿ, ಹಂಗಿರಲ್ಲ. ಈ ಕೆಲವರು ಮಾತ್ರ ಫಾಲೋ ಮಾಡ್ತಿರ್ತಾರೆ ತಮ್ಮಂಥವ್ರು, ಇನ್ನು ಕೆಲವರು ನಿಜಕ್ಕೂ ಫಾಲೋ ಮಾಡ್ತಿರಲ್ಲ ಬಿಡಿ. ಒಂದು ಎರಡನೇದೇನು ಅಂತಂದರೆ, ಬೇರೆ ದೇಶಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ದೇಶದಲ್ಲಿ ಅಂಥ ದೊಡ್ಡ ಅಬ್ಬರ ಏನು ಕಾಣಲಿಲ್ಲ, ಸಾವಿನ ಸಂಖ್ಯೆ ಕೂಡ ವಿಪರೀತ ಪ್ರಮಾಣದಲ್ಲಿ ಕಾಣಲಿಲ್ಲ, ರೋಗ ಹರಡುವಿಕೆ ಕೂಡ ಕಾಣಲಿಲ್ಲ ಅಂತ. ಒಂದು ಚೂರು ನಾವೇನಾದರೂ ಇನ್ನೂ ಮೇಂಟೈನ್ ಮಾಡಿಬಿಟ್ಟಿದ್ದರೆ ಇನ್ನಷ್ಟು ಕಡಿಮೆ ಮಾಡ್ಬೋದಾಗಿತ್ತು ಅನ್ನುವಂಥದ್ದು. ಆದರೆ ಇದೆಲ್ಲದಕ್ಕಿಂತ ಚಾಲೆಂಜು ವ್ಯಾಕ್ಸಿನ್ ಕೊಡೋದ್ರಲ್ಲಿದೆ ಡಾಕ್ಟ್ರೆ. ನೋಡಿ, ಆ ಕೊಠಡಿ ವಿಶಾಲವಾಗಿರಬೇಕು, ಅಲ್ಲಿ 5 ತಜ್ಞರ ತಂಡ ಇರಬೇಕು. ಏನಾದರೂ ನಿಮಗೆ ಕೋಮಾರ್ಬಿಡಿಟಿ ಕೇಸ್ಗಳಿತ್ತು ಅನ್ನೋಂಥ ಸಂದರ್ಭದಲ್ಲಿ ಪಕ್ಕದಲ್ಲೇ ದೊಡ್ಡ ಹಾಸ್ಪಿಟಲ್ ಇರಬೇಕು. ತಕ್ಷಣಕ್ಕೆ 30 ನಿಮಿಷದ ಒಳಗಡೆ ನಿಮಗೆ ಏನಾದರೂ ನಿಮ್ಮ ದೇಹದಲ್ಲಿ ಆಗ್ತಿರುವಂಥ ಏರುಪೇರುಗಳನ್ನು ನಾವು ಹತ್ತಿರದಿಂದ ಕಣ್ಣಲ್ಲಿ ಕಣ್ಣಿಟ್ಟು ಗಮನಿಸಬೇಕು. ಗಮನಿಸಿ ಏನಾದರೂ ಆದ ತಕ್ಷಣಕ್ಕೆ ನಿಮ್ಮನ್ನು ಕರ್ಕೊಂಡೋಗಿ ಆಸ್ಪತ್ರೆ ಸೇರಿಸಬೇಕು. ಇಂಥ ಚಾಲೆಂಜ್ಗಳು ಕೂಡ ಇದೆ. ಇಲ್ಲಾಂದರೆ ಅದೇ ಒಂದು ದೊಡ್ಡ ಸುದ್ದಿ ಆಗುವಂಥ ಸಾಧ್ಯತೆಗಳು ಕೂಡ, ಅಪಾಯಗಳು ಕೂಡ ಇದೆ ಡಾಕ್ಟರ್, ಏನಂತೀರಿ? ಅಲ್ಲ, ಯಾವುದೇ ಒಂದು ಇಂಜೆಕ್ಷನ್ ನಲ್ಲಿ ಈ ಅಪಾಯಗಳು ಸಾಮಾನ್ಯ. ಅಂದ್ರೆ ಈಗ ನೀವು ಕೇಳಿರ್ಬೋದು, ಪೆನ್ಸಿಲಿನ್ ಇಂಜೆಕ್ಷನ್ ಕೊಟ್ಟರು ಅಲರ್ಜಿ ಆಯ್ತು, ಸೇವ್ ಮಾಡಕ್ ಮುಂಚೆ ಕೆಲವು ಸಲ ಪ್ರಾಬ್ಲಮ್ ಆಯ್ತು ಅಂದ್ಬಿಟ್ಟು. ಇಟ್ ಈಸ್ ಎ ಇನ್ಹೆರೆಂಟ್ ಪ್ರಾಬ್ಲಮ್. ಅಂದ್ರೆ ಯಾವುದೇ ಒಂದು ಇಂಜೆಕ್ಷನ್ಸ್ ಅಲ್ಲಿ ಈ ಇಶ್ಯೂಸ್ ಇರುತ್ತೆ. ಯಾಕಂದ್ರೆ ನಾವು ವಿ ಕಾಲ್ ಇಟ್ ಆಸ್ ಅನಾಫಿಲಾಕ್ಸಿಸ್ ಅಥವಾ ಹೈಪರ್ ಸೆನ್ಸಿಟಿವಿಟಿ ರಿಯಾಕ್ಷನ್ಸ್ ಅಂತ ಹೇಳ್ತೇವೆ. ಯಾಕಂದ್ರೆ ಪ್ರತಿಯೊಂದು ಪ್ರಾಡಕ್ಟ್ ಅಲ್ಲಿ ಕೆಲವು ಇನ್ಸಿಪಿಯೆಂಟ್ಸ್ ಅಂತ ಇರುತ್ತೆ. ಅಂದ್ರೆ ದೇರ್ ವಿಲ್ ಬಿ ಸಮ್ ಕಂಟಾಮಿನೆಂಟ್ಸ್ ವಿಚ್ ವಿಲ್ ಬಿ ದೇರ್. ಅದಿರೋದ್ರಿಂದ ಕೆಲವಷ್ಟು ರಿಯಾಕ್ಷನ್ಸ್ ಅವುಗಳಿಗೆ ಬರ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಅದಕ್ಕೇನೆ ಒಂದು ಗೈಡ್ಲೈನ್ಸ್ ಕೂಡ ಕೊಟ್ಟಿದ್ದಾರೆ. ಇದು ಈ UK ಟ್ರಯಲ್ಸ್ ಅಲ್ಲಿ ಅಲರ್ಜಿ ಇರ್ತಕ್ಕಂಥವ್ರನ್ನ ಅವಾಯ್ಡ್ ಮಾಡಿ ಅಂದ್ಬಿಟ್ಟಿದೆ.
ಸೊ ಈ ರೀತಿ ಕೆಲವಷ್ಟು ಗೈಡ್ ಲೈನ್ಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್, ಅಂದ್ರೆ ನನಗೇನ್ ಅನ್ಸುತ್ತೆ ಈಗ UK ಮತ್ತೆ USA ಮತ್ತೆ ಬೇರೆ ಕಂಟ್ರೀಸ್ ಅಲ್ಲಿ ಈಗ ಅದನ್ನ ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಎಸ್ ಡಾಕ್ಟ್ರೆ. ಏನೇನು ಪ್ರಾಬ್ಲಮ್ ಆಗಬಹುದು ಅನ್ನೋದು ನಮ್ಮಲ್ಲಿ ಇಂಟ್ರೊಡ್ಯೂಸ್ ಆಗೋಷ್ಟೊತ್ತು ಗೊತ್ತಾಗ್ಬಿಟ್ಟಿರುತ್ತೆ. ನಿಜ 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 ಒಂದು ರೀತಿ ಏನಂದ್ರೆ ವಿ ಆರ್ ನಾಟ್ ದಿ ಫಸ್ಟ್ ಪೀಪಲ್ ಟು ಎಕ್ಸ್ಪೆರಿಮೆಂಟ್. ದಟ್ ವೇ ಐ ಆಮ್ ಹ್ಯಾಪಿ ದೋ ದೇರ್ ಇಸ್ ಎ ಡಿಲೇ. ಎಸ್ ಡಾಕ್ಟರ್. ಸೊ ನೀವು ಹೇಳಿದ್ದು ಕರೆಕ್ಟ್. ಆದಷ್ಟು ಸಂಕ್ಷಿಪ್ತವಾಗಿ ಆದಷ್ಟು ನಾವು ಎಲ್ಲಾ ಫೆಸಿಲಿಟಿ ಇರತಕ್ಕಂಥ ಜಾಗದಲ್ಲಿ ಇಂಜೆಕ್ಷನ್ಸ್ ತಗೋಬೇಕು, ಇಂಜೆಕ್ಷನ್ಸ್ ಹಾಕ್ಬೇಕು. ನೀವು ಹೇಳಿದ್ದು ನಿಜ, ನಮ್ಮಲ್ಲಿ ಎಲ್ಲಾ ಜಾಗದಲ್ಲೂ ಎಲ್ಲಾ ಏರಿಯಾದಲ್ಲೂ ಅಷ್ಟೊಂದು ಫೆಸಿಲಿಟೀಸ್ ಇರೋದಿಲ್ಲ. ಅಂದ್ರೆ ಯಾವ ಹೈ ರಿಸ್ಕ್ ಪೀಪಲ್ ಇರ್ತಾರೆ ಅವ್ರನ್ನ ಫೆಸಿಲಿಟಿ ಇರೋದು. ಫೈನ್ ಡಾಕ್ಟರ್ ಜಿ. ಸರ್ ವಾಟ್ ಇಸ್ ಲಾಸ್ಟ್ ವರ್ಡ್? ಸಮಯದ ಅಭಾವ. ಆ್ಯಕ್ಚುಲಿ ನೋಡ್ತಾ ಹೋದಾಗ ಸಂಕ್ಷಿಪ್ತವಾಗಿ ಹೇಳ್ತಾ ಹೋದಾಗ ಇವನ್ನೆಲ್ಲ ಪ್ರಯಾರಿಟಿ ಮಾಡಿದ್ದೀವಿ. ಬಟ್ ಒಂದು ಇನ್ನೂ ಸ್ಟಿಲ್ ಕನ್ಫ್ಯೂಷನ್ ಏನಪ್ಪ ಅಂದರೆ, ಈಗ ಆಲ್ರೆಡಿ ಕೋವಿಡ್ ಬಂದಿರೋರಿಗೆ ಏನು ಮಾಡಬೇಕು ಅಂತ. ಅವ್ರಿಗೆ ಸೆಕೆಂಡ್ ಟೈಮ್ ಬರುವಂಥ ಸಾಧ್ಯತೆ ಇರುತ್ತೆ. ಅವರಿಗೆ ವೆದರ್ ಇಟ್ ಈಸ್ ಎಫೆಕ್ಟಿವ್, ಸ್ಟಿಲ್ ಲಾಟ್ ಆಫ್ ಡಿಸ್ಕಷನ್ಸ್ ಅದು ಆಗ್ತಾ ಇದೆ. ಬಟ್ ಓನ್ಲಿ ಥಿಂಗ್ ಏನಪ್ಪ ಅಂದರೆ, ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನೋಡ್ತಾ ಹೋದಾಗ ಖಂಡಿತವಾಗ್ಲೂ ಸಿದ್ಧತೆಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಜನಗಳು ಯಾವುದೇ ರೀತಿ ಒಂದು ಗಾಬರಿಗಳಿಗೆ ಒಳಗಾಗದೆ ಇದನ್ನೆಲ್ಲರೂ ಮುಂದೆ ಬಂದು ವ್ಯಾಕ್ಸಿನ್ ತಗೋಬೇಕು ಅಂತ ನಾನು ಎಲ್ಲರಲ್ಲೂ ಹೇಳ್ಕೊಳ್ತೀನಿ. ಅದೇ ರೀತಿ ಮಾಸ್ಕ್ ಕೂಡ ಉಪಯೋಗಿಸ್ಕೋಬೇಕು. ವ್ಯಾಕ್ಸಿನ್ ಬಂದಿದೆ ಅಂತ ಮಾಸ್ಕ್ ಮರಿಬಾರ್ದು, ದಯವಿಟ್ಟು ಮಾಸ್ಕ್. ಇವಾಗ ಬೇಜವಾಬ್ದಾರಿ ವ್ಯಾಕ್ಸಿನ್ ಬಂದಿದೆ ಅನ್ನೋದ್ರಿಂದ ಬೇಜವಾಬ್ದಾರಿತನ ಮತ್ತು ಮರಿಬಾರ್ದು. ಆಮೇಲೆ ಹಾಗೂ ಕೋವಿನ್ ಆ್ಯಪಲ್ಲಿ ಯಾರ್ಯಾರು 50% ಮೇಲ್ಪಟ್ಟಿದ್ದಾರೆ, ಯಾರ್ಯಾರು ಡಿಸೀಸ್ ಇದೆ ಅವರೆಲ್ಲ ಅಪ್ಲೋಡ್ ಮಾಡಿಕೊಂಡು ಧೈರ್ಯದಿಂದ ವ್ಯಾಕ್ಸಿನ್ ತಗೊಳ್ಳಿ ಅನ್ನೋದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ಬಂದು ಸಾಕಷ್ಟು ಮಾತಾಡಿದ್ರಿ, ತಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಸೊ ಬರ್ತಾ ಇದೆ, ನಾವು ಕೂಡ ಮಾನಸಿಕವಾಗಿ ಸಜ್ಜಾಗಿರೋಣ ಇದೆಲ್ಲದನ್ನು ಕೂಡ ಎದುರಿಸಲಿಕ್ಕೆ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿಗೆ ನೋಡ್ತಾ ಇರಿ TV9.